ನಾವೆಲ್ಲರೂ ಕೂಡ ಇವತ್ತು ಸೇರಿರುವಂತಹದ್ದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ನಿಮಿತ್ತ ಬೆಂಗಳೂರು ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ. ನಾನು ಸ್ವಸ್ತಿಕ್ ಕನ್ಯಾಡಿ. ನಾನು ಆ್ಯಂಕರ್ ರೂಪಲತಾ. ನಮಗೆಲ್ಲ ಗೊತ್ತೇ ಇದೆ, ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ. ಬಂಗಾಡಿ ಸೀಮೆಯ ಪ್ರಧಾನ ವಿಷ್ಣು ಕ್ಷೇತ್ರವಾಗಿ, ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ವಿಶೇಷವಾಗಿ ಗಜಪೃಷ್ಠಾಕಾರದ ಒಂದು ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ದೇವಸ್ಥಾನ. ಇಲ್ಲಿರುವಂತಹ ಪಾಣಿಪೀಠದಲ್ಲಿರುವಂತಹ ಬರಹ ಸುಮಾರು ಕ್ರಿಸ್ತಶಕ 1060ನೇ ಇಸವಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಇತಿಹಾಸ ತಜ್ಞರು ಹೇಳ್ತಾರೆ. ಅಂತಹ ಒಂದು ಅಮೋಘವಾದಂತಹ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವನ್ನು ನಾವೆಲ್ಲರೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕಣ್ತುಂಬಿಕೊಳ್ಳುತ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ಬೆಂಗಳೂರು ಸಮಿತಿಯ ಪೂರ್ವಭಾವಿ ಸಭೆ ಅತಿಥಿಗಳು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಈಗ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಸಮಿತಿಯ ಸಭೆಯನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ಆಗಮಿಸಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ಇದರ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಡಿ ಸುರೇಂದ್ರ ಕುಮಾರ್ ಜೈನ್ ಇವರು ವೇದಿಕೆಯ ಮೇಲೆ ಬಂದು ಗೌರವಪೂರ್ವಕವಾಗಿ ಆಸೀನರಾಗಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರಾಗಿರುವಂಥ ಶ್ರೀಯುತ ಶರತ್ ಕೃಷ್ಣ ಪಡ್ಬೆಟ್ನಾಯರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು, ವಿಜಯಗೋಪುರ ನಿರ್ಮಾಣದ ರೂವಾರಿಯಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಇವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶಾಸಕರು ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ ಸರ್ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೆಂಗಳೂರು ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಯುತ ಮಂಜುನಾಥ್ ಕನ್ಯಾಡಿ ಇವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೆಂಗಳೂರಿನ ಉದ್ಯಮಿಗಳಾಗಿರುವಂಥ ತ್ರಿವಿಕ್ರಮ ಸಫಲ್ಯ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ಸ್ವಾಗತಗಳು. ಅದೇ ರೀತಿಯಾಗಿ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಗಣ್ಯರ ಹಾಗೆ ವೇದಿಕೆಯ ಮುಂಭಾಗದಲ್ಲೂ ಕೂಡ ಅನೇಕ ಗಣ್ಯರು ನಮ್ಮನ್ನು ಸೇರಿಕೊಂಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮೊದಲನೇದಾಗಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡಬೇಕು. ಹಾಗಾಗಿ ಪ್ರಾರ್ಥನೆಗಾಗಿ ನಾವು ಸಿಂಚನ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿದರೆ ಅಲ್ಲಿ ದೇವರ ಸ್ಮರಣೆ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಬೇಕಾಗತ್ತೆ. ಆದ್ದರಿಂದ ಇದೀಗ ಪ್ರಾರ್ಥನೆ ಕುಮಾರಿ ಸಿಂಚನ ಇವರಿಂದ. ಮುದಕರತ ಮೋದಕಂ ಸದಾ ಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಮುದಾಕರಾತ ಮೋದಕಂ ಸದಾ ಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನಮಾಮಿ ತಂ ವಿನಾಯಕಂ ನ ತೇತರಾತಿಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿನಿರ್ಜರಂ ನ ತಾದಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಣೇಶ್ವರಂ ಗಜೇಶ್ವರಂ ಮಾಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇದರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ನಮಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ
चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तरायक्रन्तनं हृदन्तरे निरन्तरं वसन्तमेव योगिनां तमेकदन्तमे वचं विचिन्तयामि सन्ततम्. ಬಹಳ ಅದ್ಭುತವಾದಂಥ ದೇವತಾ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದೆ. ಮುಂದೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಪ್ರಜ್ವಲನೆಯ ಮುಖಾಂತರ ಹಾಗೂ ದೇವರಿಗೆ ಪುಷ್ಪ ಅರ್ಚನೆಯ ಜೊತೆಗೆ ವೇದಘೋಷವನ್ನು ಮೊಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ವೇದಘೋಷವನ್ನು ಉದ್ಘೋಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ಋಗ್ವೇದ ಪರಿಣಿತರಾಗಿರುವಂಥ ಶ್ರೀನಿವಾಸ್ ಅವರಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉದ್ದೀಪ್ಯಸ್ವಜಾತವೇದೋಪಘ್ನನ್ನಿರೃತಿಂ ಮಮ ಪಶೋಗುಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಿಶಾ. ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗಸ್ವಸ್ತಿ ದೇವ್ಯತೀತಿರನರ್ವಣಾಃ. ಸ್ವಸ್ತಿ ಪೂಷಾ ಅಸೂರೋ ದಧಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸೂಚೇತುನಾ. ಸ್ವಸ್ತಯೇ ವಾಯುಮುಪಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ. ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ. ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸೋರಗ್ನಿಸ್ವಸ್ತಯೇ. ದೇವಾ ಆವಂತೃಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂ ಹಾಸಃ. ಸ್ವಸ್ತಿ ಮಿತ್ರಾವರುಣಾ ಸ್ವಸ್ತಿ ಪಥ್ಯೇ ರೇವತಿ. ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ. ಸ್ವಸ್ತಿ ಪಂಥಾ ಮನೋಚರೇಮ ಸೂರ್ಯಾ ಚಂದ್ರಮಸಾ ಆವಿವ. ಪುನರ್ದದತಾಘ್ನಾತಾ ಜಾನತಾ ಸಂಗಾಮೇ ಮಹೀ. ಸ್ವಸ್ತ್ಯಯಾನಂತಾರ್ಕ್ಷ್ಯಮರಿಷ್ಟನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ. ಅಸುರಘ್ನಮಿಂದ್ರಾಸಖಂ ಸಮತ್ಸು ಬೃಹದ್ಯಶೋ ನಾವಾಮಿವಾರೋಹೇಮ. ಅಂಹೋಮುಚಾ ಮಾಂಗಿರಾ ಸಂಗಯಂಚ ಸ್ವಸ್ತ್ಯಾತ್ರೇಯಂ ಮನಸಾ ಚತಾರ್ಕ್ಷ್ಯಂ. ಪ್ರಯಾತಪಾನಿಶರಣಂ ಪ್ರಪದ್ಯೆ ಸ್ವಸ್ತಿ ಸಂಬಾಧೇಷ್ವಭಾಯನ್ನೋ ಅಸ್ತು. ಆನೋ ಭದ್ರಾಃ ಕೃತಾವೋ ಯಂತು ವಿಶ್ವತೋ ದಬ್ಧಾಸೋ ಅಪಾರೀತಾಸ ಉದ್ಭಿದಾಃ. ದೇವಾನೋ ಯಥಾ ಸದಮಿದ್ವೃಧೆ ಅಸನ್ನಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ದೇವಾನಾಂ ಭದ್ರಾಸೋ ಮತಿರರೋಜೋ ಯತಾನ್ ದೇವಾನಾಂ ರಾತಿರಭಿನೋ ನಿವರ್ತತಾಂ. ದೇವಾನಾಂ ಸಖ್ಯಮುಪಾಸೇತಿ ಮಾ ವಯಂ ದೇವಾನ ಆಯುಃ ಪ್ರತಿರಂತು ಜೀವಸೇ. ತಾನ್ ಪೂರ್ವಾಯಾನಿ ವಿದಾ ಹೋಮಹೇ ವಯಂ ಫಲಂ ಮಿತ್ರಮದೀತಿಂ ದಕ್ಷಾಮಸ್ತ್ರಿಧಂ. ಅರ್ಯಮನಂ ವರೋಣಂ ಸೋಮಾಮಶ್ವಿನಾ ಸರಸ್ವತೀನ ಸುಭಗಾಮಯಸ್ಕರತ್. ತನ್ನೋ ವಾತೋ ಮಯೋ ಭುವಾ ಆತು ಭೇಷಜಂ ತನ್ಮಾತಾ ಪೃಥಿವೀ ತತ್ಪಿತಾದ್ಯೌಃ. ತದ್ಗ್ರಾವಾ ಆನಃ ಸೋಮಸತೋ ಮಯೋ ಭುವಸ್ತದಶ್ವಿನಾ ಶೃಣುತಂಧಿಷ್ಣ್ಯಾಯುವಂ. ಧಿಯಂ ಜಿನ್ಮಮ ವಾಸೇ ಹೋಮಹೇ ವಯಂ. पूषा नो यथा वेदासामसद्वृधे रक्षिता पायुरदब्धस्वस्तये. स्वस्ति न इन्द्रो वृद्धश्रावा स्वस्ति नः पूषा विश्ववेदाः. स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु.
प्रसादश्वा मरुतः पृश्ने मातरः शुभञ्जावा नो विदथे एषु जग्मायः अग्निजिह्वामनावः सूराचक्षसो विश्वे नो देवा अवसागामन्निः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः शान्तिः शान्तिः. ಧನ್ಯವಾದಗಳು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಅನ್ನುವ ಮಾತಿನಂತೆ ನಾವೆಲ್ಲರೂ ಕೂಡ ದೀಪದಲ್ಲಿ ಜನಾರ್ದನನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಸಮಾಲೋಚನಾ ಸಭೆ ಏನಿದೆ ಇದನ್ನು ಒಂದು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಚಾಲನೆಯನ್ನು ಕೊಟ್ಟಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಇದೀಗ ಬಂದಂಥ ಅತಿಥಿ ವರ್ಯರನ್ನು ಸ್ವಾಗತ ಮಾಡುವಂಥ ಒಂದು ಸಮಯ. ಶ್ರೀಮತಿ ಸಂಧ್ಯಾ ಶ್ಯಾಮಾಚಾರ್ಯ ಇವರು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಜನಾರ್ದನಾಯ ನಮಃ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಜನಾರ್ದನ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನನಗೆ ದೇವರ ಸಮಾನರಾದ ನನ್ನ ತೀರ್ಥರೂಪರಾದ ಕೀರ್ತಿಶೇಷ ಶ್ರೀ ವಿಜಯರಾಘವ ಪಡ್ವೇಟ್ನಾಯರನ್ನು ಸ್ಮರಿಸುತ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾರ್ಚ್ 3ರಿಂದ 11ರವರೆಗೆ ನಮ್ಮ ಊರಾದ ಉಜಿರೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಜರುಗಲಿದೆ. ನಮ್ಮ ಊರನ್ನು ಕಾಯುವ ಶ್ರೀ ಜನಾರ್ದನ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಇಷ್ಟೇ ಅಲ್ಲದೆ ಇದಕ್ಕೆ ಮುಕುಟಪ್ರಾಯವೆಂಬಂತೆ ಶ್ರೀ ಜನಾರ್ದನ ಸ್ವಾಮಿಯು ಭಕ್ತಾದಿಗಳನ್ನು ಒಟ್ಟುಗೂಡಿಸಿ ತನಗೊಂದು ಗೋಪುರವನ್ನು, ನೂತನ ಬ್ರಹ್ಮರಥವನ್ನು ಹಾಗೂ ಪುಷ್ಪರಥವನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾರೆ. ಈ ಎಲ್ಲ ದೇವತಾ ಕಾರ್ಯಗಳನ್ನು ನೋಡುವ, ಅನುಭವಿಸುವ ನಮ್ಮ ಈ ತಲೆಮಾರು ಇನ್ನೆಷ್ಟು ಪುಣ್ಯ ಮಾಡಿರಬಹುದು. ಈ ಬಾರಿಯ ಬ್ರಹ್ಮಕಲಶದ ಇನ್ನೊಂದು ವಿಶೇಷವೇನೆಂದರೆ, ಬೆಂಗಳೂರಲ್ಲಿ ನೆಲೆಸಿರುವ ಉಜಿರೆಯ ನಿವಾಸಿಗಳು ಶ್ರೀ ಜನಾರ್ದನನ ಸೇವೆಗೆ ಟೊಂಕ ಕಟ್ಟಿ ನಿಂತಿರುವುದು. ಇದಕ್ಕೋಸ್ಕರ ಶ್ರೀ ಮಂಜುನಾಥ ಕನ್ಯಾಡಿಯವರ ನೇತೃತ್ವದಲ್ಲಿ ಉಜಿರೆ ಬ್ರಹ್ಮಕಲಶೋತ್ಸವದ ಬೆಂಗಳೂರು ಸಮಿತಿ ರಚನೆಯಾಗಿದೆ. ಇದರ ಧ್ಯೇಯೋದ್ದೇಶಗಳನ್ನು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿಸುವ ಬದಲಾಗಿ ನಿಮ್ಮೆಲ್ಲರನ್ನು ಮುಖತಃ ಭೇಟಿ ಮಾಡಿ ತಿಳಿಸಲು ಈ ಸಭೆಯನ್ನು ಕರೆಯಲಾಗಿದೆ. ನಮ್ಮ ಕರೆಗೆ ಓಗೊಟ್ಟು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಆದರದಿಂದ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಧರ್ಮಸ್ಥಳ ಹಾಗೂ ಉಜಿರೆಯ ಅವಿನಾಭಾವ ಸಂಬಂಧದ ಪ್ರತೀಕವಾಗಿ ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರಾಗಿರುವ ಶ್ರೀ ಸುರೇಂದ್ರ ಕುಮಾರ್ ಅವರು ಇದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬರಲು ಆಹ್ವಾನವಿತ್ತಾಗ ಅವರು ತುಂಬು ಹೃದಯದಿಂದ ಮನ್ನಿಸಿ ಬಂದಿದ್ದಾರೆ. ಉಜಿರೆಯ ಎಲ್ಲ ಕಾರ್ಯಕ್ರಮಗಳಿಗೆ ಕಾವಂದರು ಹಾಗೂ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಹೇಗೆ ಸಂಪೂರ್ಣ ಬೆಂಬಲವಿತ್ತು ಸಹಕರಿಸುತ್ತಾರೋ, ನಮ್ಮ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಶ್ರೀ ಸುರೇಂದ್ರ ಕುಮಾರ್ ಅವರು ಅಷ್ಟೇ ಬೆಂಬಲವನ್ನಿತ್ತಿದ್ದಾರೆ. ಇವರಿಗೆ ಬೆಂಗಳೂರು ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಆಡಳಿತ ಮೊಕ್ತೇಸರರಾದ ಶ್ರೀ ಶರತ್ ಕೃಷ್ಣ ಪಡ್ವೇಟ್ನಾಯರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳವಾದ ಆಸೆಯ ದೊಡ್ಡ ಜವಾಬ್ದಾರಿಯನ್ನು ಹೊತ್ತ ಇನ್ನೋರ್ವ ಮಹನೀಯರು ಶ್ರೀ ಶಶಿಧರ್ ಶೆಟ್ಟಿ ಬರೋಡಾ ಅವರು. ಇವರು ವಿಜಯಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರು ಹಾಗೂ ಖ್ಯಾತ ಉದ್ಯಮಿಯಾಗಿದ್ದಾರೆ. ಶ್ರೀ ಜನಾರ್ದನ ದೇವಸ್ಥಾನದ ಈಗಿನ ಅಭಿವೃದ್ಧಿಯ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತು ಮಾರ್ಗದರ್ಶನವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರುವಂತೆ ನೋಡಿಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರೀ ವೆಂಕಟರಮಣ ರಾವ್ ಅವರು, ನಮ್ಮೊಂದಿಗೆ ಖ್ಯಾತ ಉದ್ಯಮಿ ನಂದೀಶ್ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇನ್ನು ಉಜಿರೆಯಿಂದ
ಬಂದ ಹಲವಾರು ಅತಿಥಿಗಳು, ಅವರಲ್ಲಿ ಭರತ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ, ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇನ್ನು ಉಜಿರೆಯಿಂದ ಬಂದ ಎಲ್ಲ ಗಣ್ಯರು, ಎಲ್ಲರ ಹೆಸರನ್ನು ನನಗೆ ಹೇಳಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕೆಲವರ ಹೆಸರುಗಳನ್ನು ನಾನು ಹೇಳುವುದಿದ್ದರೆ ಪ್ರಕಾಶ್ ಕುದ್ದಣ್ಣಾಯ, ರವೀಂದ್ರ ಶೆಟ್ಟಿ, ಶರತ್ ಕುಮಾರ್, ರಾಜ್ಕುಮಾರ್, ಮೋಹನ್ ಶೆಟ್ಟಿಗಾರ್, ಪುರುಷೋತ್ತಮ ಸಂಪಿಗೆತ್ತಾಯ, ಇನ್ನೂ ಹಲವಾರು ಜನರು, ವಿಶ್ವನಾಥ್ ಶೆಟ್ಟಿಯವರು, ವಿಶ್ವನಾಥ್ ಜೈನ್, ಅಜಯ್ ಶೆಟ್ಟಿಯವರು, ಶಿವಪ್ರಸಾದ್ ಸೂರ್ಯ, ಇನ್ನು ಅನೇಕ ಗಣ್ಯರು, ಚೇತನ್ ಸಾಲಿಯಾನ್ ಹಾಗೂ ಇನ್ನು ಅನೇಕ ಗಣ್ಯರು ಆಗಮಿಸಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಪಡ್ವೇಟ್ನಾಯ ಕುಟುಂಬದ ಹಲವಾರು ಬಂಧುಗಳು ನಮ್ಮ ಕುಟುಂಬದ ಮೇಲೆ, ಜನಾರ್ದನ ದೇವಸ್ಥಾನದ ಮೇಲೆ ಗೌರವವನ್ನಿಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿ ನೆರೆದಿರುವ ಇಲ್ಲಿ ಇನ್ನು ನಮ್ಮ ಆಮಂತ್ರಣಕ್ಕೆ ಹಾಗೂ ಕರೆಗೆ ಓಗೊಟ್ಟು ಬೆಂಗಳೂರಿನಲ್ಲಿ ನೆರೆಸಿರುವ ಶ್ರೀ ಜನಾರ್ದನ ಸ್ವಾಮಿಯ ಭಕ್ತರು ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾದ ಸ್ವಾಗತ. ಇಲ್ಲಿ ಆಗಮಿಸಿರುವ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಇನ್ನು ಮಾರ್ಚ್ 3ರಿಂದ 11ರವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಶ್ರೀ ಜನಾರ್ದನ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಂಡು ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸುತ್ತಿದ್ದೇನೆ. ಸ್ವಾಗತ ಭಾಷಣವನ್ನು ಮಾಡಿದಂಥ ಶ್ರೀಮತಿ ಸಂಧ್ಯಾ ಶ್ಯಾಮಾಚಾರ್ಯ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಬೆಂಗಳೂರು ಸಮಿತಿ ಈಗ ಇಲ್ಲಿ ಸೇರಿರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಒಂದ್ಸಲ ವಿದ್ಯುಕ್ತವಾಗಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೋರಿಕೆ. ಹಾಗಾಗಿ ಎಲ್ಲ ಅತಿಥಿಗಳಲ್ಲಿ ವಿನಯದಿಂದ ವಿನಂತಿಸಿಕೊಳ್ತಾ ಇದ್ದೇನೆ, ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಉಜಿರೆಗೆ ಈ ಹಿಂದೆ ಉಚ್ಚಭೂತಿ ಅನ್ನುವಂಥ ಹೆಸರಿತ್ತಂತೆ. ಅಂದರೆ ಉಚ್ಚ ಸ್ಥಾನದಲ್ಲಿರುವಂತಹ ಒಂದು ಸ್ಥಳ ಅನ್ನುವಂಥ ಹೆಸರು. ಅಂತಹ ಉಚ್ಚ ಸ್ಥಾನದಲ್ಲಿರುವಂಥ ಉಜಿರೆಯಲ್ಲಿ ಒಂದು ವೈಭವದ ಬ್ರಹ್ಮಕಲಶೋತ್ಸವಕ್ಕೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಈಗಾಗಲೇ ಸಜ್ಜಾಗಿದೆ. ಆ ನಿಟ್ಟಿನಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನಾವು ಬೆಂಗಳೂರಿನಲ್ಲಿ ಬಿಡುಗಡೆಯನ್ನು ಮಾಡಿದ್ದೀವಿ. ಬಿಡುಗಡೆಯನ್ನು ಮಾಡಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಮಾರ್ಚ್ 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಡೆಯಲಿರುವಂಥ ಈ ಒಂದು ಬ್ರಹ್ಮಕಲಶೋತ್ಸವದ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆ ಒಂದು ಬೆಂಗಳೂರು ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಯುತ ಮಂಜುನಾಥ್ ಕನ್ಯಾಡಿ ಇವರಿಂದ ಇದೀಗ ಬೆಂಗಳೂರು ಸಮಿತಿಯ ಒಂದು ಜವಾಬ್ದಾರಿಯ ವಿವರವನ್ನು ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ, ಅವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಿಸ್ತೇನೆ. ಇವತ್ತಿನ ಫೆಬ್ರವರಿ 1 ತುಂಬ ವಿಶೇಷ ದಿನ. ತುಂಬ ಇವತ್ತು ಕಾರ್ಯಕ್ರಮಗಳು ಜಾಸ್ತಿ ಬೆಂಗಳೂರಲ್ಲಿ. ನಮಗೆ ಈ ಕಾರ್ಯಕ್ರಮವನ್ನು ಮಾಡುವ ಮೊದಲು ಎಷ್ಟು ಜನ ಬರ್ತಾರೆ ಅನ್ನುವ ಒಂದು ನಿಜವಾದ ಲೆಕ್ಕಾಚಾರ ಇರಲಿಲ್ಲ. ಆದರೆ ನೀವೆಲ್ಲ ಇವತ್ತು
ಬೇರೆ ನಿಮ್ಮ ಎಲ್ಲ ಅಗತ್ಯದ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಬಂದದಕ್ಕೆ ನಿಮಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಾನು ಶರತಣ್ಣನವ್ರ ಹತ್ರ ಮತ್ತೊಮ್ಮೆ ಕೃತಜ್ಞತೆ ದನಿಗಳಿಗೆ. ಇದು ನಾವು ಕೇಳಿ ಪಡ್ಕೊಂಡ ಸಮಿತಿ. ತುಂಬ ಸರ್ತಿ ಹೇಳಿದೆ, ಶರತಣ್ಣ ಒಂದು ಬೆಂಗಳೂರಲ್ಲಿ ಮಾಡಬೇಕು ಒಂದು ಸಮಿತಿ ಅಂತ. 2001, 2013 ಬ್ರಹ್ಮಕಲಶದಲ್ಲಿ ನಾವು ಕೂಡ ಅತಿಥಿಗಳಾಗಿ ಹೋಗಿ ಬಂದಿದ್ವಿ. ಯಾರೊಬ್ಬರು ಕರೆದು ಒಂದು ರಜತ ಕಲಶ ತಗೊಳ್ಳಿ, ನೀವು ಸಹ ತಗೋಬೇಕು ಅಂದರು. ಇದು ನಮಗೆ ಹೇಳುವಾಗೆ ಆಯ್ತಲ್ಲ ಅಂತ ನಾವು ಆಗ ಸ್ವಲ್ಪ ಆಲೋಚನೆ ಮಾಡಿದ್ದಿದೆ. ನಾವು ಬೆಂಗಳೂರಲ್ಲಿ ಯಾವುದೇ ಕೆಲಸ ಮಾಡೋ ಮೊದಲು ನಮ್ಮ ಕಾವಂದ್ರು ವೀರೇಂದ್ರ ಹೆಗಡೆಜಿಯವರ ಸಹೋದರರಾದ ಸುರೇಂದ್ರ ಕುಮಾರ್ ಅಯ್ಯ ಅಂತಲೇ ಕರಿತೇವೆ ನಾವು. ಅಯ್ಯ ಅಂತಲೇ ಅವರಂದ್ರೆ ಅಷ್ಟು ನಮಗೆ ಪ್ರೀತಿ ಮತ್ತು ಒಂದು ಗೌರವ. ಅವ್ರ ಹತ್ರ ಹೇಳಿದೆ ಒಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಅಂತ. ಅದು ನಂಗೆ ಉಜುರೆಗ್ಲ ಧರ್ಮಸ್ಥಳ ದಾಲ ವ್ಯತ್ಯಾಸ ಇಜ್ಜಿ ಅಂಚದ ದಾಲ ಐಕ್ ಯಾನು ಬತ್ತಣ್ಣ ಮಲ್ಲ ಏನು ಒಂದು ಮಲ್ಪನ ಪಡ್ಚಿ ಇಟ್ ಈಸ್ ಮೈ ಪ್ರೋಗ್ರಾಮ್ ಅಂತ ಒಂದು ಧೈರ್ಯ ಕೊಟ್ಟದು. ಹೋದ ಕೂಡಲೇ ನಾನು ಇನ್ನೊಂದು ಗುರುತಿಸ್ಬೇಕು, ಅವರ ಸನ್ನಿನ್ ಲಾ ನಮ್ಮ ಯಶೋವರ್ಮ ಅವರ ಅಣ್ಣನ ಮಗ ನಂದೀಶ್ ಜೈನ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸ್ವಲ್ಪ ಎದುರಿಡ್ತೇವೆ, ನಾಳೆ ತಪ್ಪಾದರೆ ಅವರಿಗೆ ಬೈಲಿ, ನಮಗೆ ಬೈಯೋದು ಬೇಡ ಅಂತೇಳಿ. ಇದು ಬೆಂಗಳೂರಿನಲ್ಲಿ ಕಳೆದ ಡಿಸೆಂಬರ್ 26 ಸಭೆಯಲ್ಲಿ ಉಜಿರೆಯಲ್ಲಿ ಭಾಗವಹಿಸಿದಾಗ ಅಲ್ಲಿ ಇದ್ದ ಒಂದು ಜನರ ಉತ್ಸಾಹ, ಪ್ರಥಮ ಮೀಟಿಂಗಿಗೆ 600 ಜನಕ್ಕೆ ಪ್ಲಸ್ ಆಗಿದ್ದರು. ಆಗ ನಮ್ಮ ಬರೋಡ ಶಶಿಯಣ್ಣ ಹೇಳಿದರು, ಇದು ನೋಡಿದಿರಲ್ಲ, ಇದು ಅಪೂರ್ವ ಸರ್ಕ್ಸಸ್ ಈ ಸರ್ತಿ ಬ್ರಹ್ಮೋತ್ಸವ ಅಂತ ನೀವು ಹೇಳಿದ್ರಿ ಶಶಿಯಣ್ಣ. ನಾವು ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ನಮಗೆ ಅಲ್ಲಿ ಅನೌನ್ಸ್ ಮಾಡಿದರು ಬೆಂಗಳೂರು ಸಮಿತಿ ಮಾಡಿ ಅಂತ. ತಕ್ಷಣ ನಾವು ಬೆಂಗಳೂರಲ್ಲಿ ಬಂದ ಕೂಡಲೇ ಉಜಿರೆಗೆ ಸಂಬಂಧಪಟ್ಟ ನಮ್ಮ ಯಾರು ಆಲ್ರೆಡಿ ಇಲ್ಲಿ ಆತ್ಮೀಯರು ಯಾರಿದ್ರು ಅವ್ರದ್ದೊಂದು ಸಭೆ ಮಾಡಿದ್ವಿ, ಈ ಥರ ಒಂದು ಮಾಡುವ ಅಂತ. ಎಲ್ಲರೂ ಅಷ್ಟೇ ಉತ್ಸಾಹದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಪ್ರಥಮ ಸಭೆಯನ್ನು ನಮ್ಮ ಗಿರೀಶ್ ಅವರ ಆಫೀಸಲ್ಲಿ ಮಾಡಿದ್ವಿ. ಆ ಸಭೆಗೆ ನಾವೊಂದು 8 ಜನ ಒಟ್ಟು ಸೇರಿದ್ವಿ. ನಾವೀಗ ನಿಮಗೆ ಹೇಗೆ ಅಲ್ಲಿ ಶರತಣ್ಣ ಇದ್ದಾರೆ, ನಮಗೆ ಅಲ್ಲಿ ಸಂಧ್ಯಕ್ಕ ಇದ್ದಾರೆ. ನಾವು ಪ್ರತಿಯೊಂದನ್ನು ಅವ್ರ ಹತ್ರ ಹೇಳ್ತಾ ಇದ್ವಿ, ಈ ಥರ ಮಾಡೋಣ ಸಂಧ್ಯಕ್ಕ, ಈ ಥರ ಮಾಡೋಣ ಅಂತ. ಅದರಲ್ಲಿ ಇನ್ನೊಂದು ರೀಸನ್ ಇದೆ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸಂಧ್ಯಕ್ಕ ನಾನು ಹೇಳಿ ಆಗಿದೆ ಅಂತ ನಾವು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಬೋದಲ್ಲ ಅಂತ ಅವರನ್ನು ಸ್ವಲ್ಪ ಎದುರಿಟ್ಟಿದ್ದೇವೆ. ಆ ಸಭೆಯಲ್ಲಿ ಶ್ಯಾಮಪ್ರಸಾದ್ ಆಚಾರ್ಯ ಸರ್ ಬಂದರು, ಗಿರೀಶಣ್ಣ ಬಂದರು, ಮತ್ತು ಕೃಷ್ಣ ಸಂಪಿಗೆ ತಾಯರು ಬಂದರು, ನಮ್ಮ ಮುಂಡ್ರಪಾಡಿ ಮೋಹನಣ್ಣ ಅವರು ಬಂದರು. ಸೊ ಏನು ಮಾಡಬೇಕು ನಾವು ಬೆಂಗಳೂರಲ್ಲಿ ಅಂತ ಒಂದು ನಿರ್ಧಾರ ಮಾಡಿದ್ವಿ. ಅಂದರೆ ಇದು ನಾವು ತನು ಮನ ಧನ ಅಂತ ಬರ್ತದೆ, ಇಲ್ಲಿ ಧನವನ್ನು ಕೇಳ್ಕೊಂಡು ಹೋಗೋದು ಬೇಡ ಅಂತಲೇ ನಮ್ಮದು ಸ್ಟಾರ್ಟಿಂಗಲ್ಲಿ ಬಂದದ್ದು. ಯಾರು ಏನಾಗ್ತದೆ ಈಗ ಬೆಂಗಳೂರು ನಮಗಿದು ಕರ್ಮಭೂಮಿ, ಯಾರ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ಯಾರಿಗೂ ಗೊತ್ತಿರಲ್ಲ. ಆದರೆ ದೇವರ ಕೆಲಸ ಅಂತ ಬಂದಾಗ 100ಕ್ಕೆ 100 ತಮ್ಮಿಂದ ಶಕ್ತಿ ಮೀರಿ ಇಲ್ಲಿ ಜನ ನಿಲ್ತಾರೆ. ಆ ಊರಿನ ಒಟ್ಟಿಗೆ ಆ ಭೂಮಿಯ ಒಂದು ಕನೆಕ್ಷನ್ ಇವತ್ತು ನಮಗೆ ಇರ್ತದೆ. ನಾನು ಇವತ್ತು ಹೇಳಲಿಕ್ಕುಂಟು, ನಮಗೆ ಉಜಿರೆಯಲ್ಲಿ ಮನೆ ಇಲ್ಲ, ಆದರೆ ಜನಾರ್ದನ ಇದ್ದಾನೆ ಅಂತ, ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ ಅಂತ. ನಾವು ನಿತ್ಯ ನಮ್ಮ ಕೆಲಸಕ್ಕೆ ಹೋಗುವಾಗ ಆ ಜನಾರ್ದನ, ಆ ಮಂಜುಳೇಶ, ಆ ಗಣಪತಿಯನ್ನು ನೆನೆಸ್ಕೊಂಡು ಹೋಗ್ತೇವೆ, ಧರ್ಮಸ್ಥಳದ ಮಂಜುನಾಥನ ನೆನೆಸ್ಕೊಂಡು ಹೋಗ್ತೇವೆ, ಕಾವಂದರನ್ನು ನೆನೆಸ್ಕೊಂಡು ಹೋಗ್ತೇವೆ, ನಮ್ಮ ದನಿಗಳಾಗಿದ್ದ ವಿಜಯಣ್ಣನ ನೆನೆಸ್ಕೊಂಡು ನಮ್ಮ ಕೆಲಸ ಶುರು ಮಾಡ್ತೇವೆ. ಅದು ನಮ್ಮ ಸಕ್ಸಸ್ಸಿಗೆ ಇವತ್ತು ಕಾರಣ ಅಂತ ನಾನು ಘಂಟಾಘೋಷವಾಗಿ ಇವತ್ತು ಹೇಳ್ತೀನಿ. ನಾನು ಈ ಸಭೆಯಲ್ಲಿ ನಮಗೆ ಒಂದು ಒಳ್ಳೆ ಆತಿಥ್ಯ ಕೊಟ್ಟರು ಗಿರೀಶಣ್ಣ. ಮನೆಯಿಂದ ಉಪ್ಪಿಟ್ಟು, ಅವಲಕ್ಕಿ, ಮೈಸೂರು ಪಾಕ, ಕಾಫಿ ಎಲ್ಲ ರೆಡಿ ಮಾಡಿ ತಂದು ಒಂದು ಚೆನ್ನಾಗಿತ್ತು ಆ ಸಭೆ. ಆ ಸಭೆಯೇ ನಮಗೆ ಒಂದು ಸ್ಫೂರ್ತಿ ಕೊಟ್ಟಿತ್ತು. ಆಮೇಲೆ ನಾವು ಬೆಂಗಳೂರಿನಿಂದ ಏನೇನು ಮಾಡ್ಬೋದು ಅಂತ ನಾವು ಆಲ್ರೆಡಿ ಈಗ ವರದಿಯನ್ನು ಒಪ್ಪಿಸಿದ್ದೇವೆ, ಶರತಣ್ಣನ ಹತ್ರ ಹೇಳಿದ್ದೇವೆ, ಅದನ್ನು ನಾವು ಮಾಡಿ ಕೊಡ್ತೇವೆ. ನಾನು ಇಲ್ಲಿ ಬಂದ ನನ್ನ ಸ್ನೇಹಿತರ ಹತ್ರ, ಬೆಂಗಳೂರಿನವ್ರ ಹತ್ರ ಏನು ಹೇಳೋದು, ಇಲ್ಲಿ ಒಂದು ಸಣ್ಣ ಕೌಂಟ್ರ್ ಮಾಡಿದ್ದೇವೆ. ದಯವಿಟ್ಟು ಯಾರಿಗೆಲ್ಲ ಸ್ವಯಂ ಸೇವಕರಾಗಿ ಬರಲಿಕ್ಕೆ ಆಸಕ್ತಿ ಇದೆ, ನಿಮಗೆ ಅಲ್ಲಿ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ನಿಮಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಬೇಕಾದರೆ ದಯವಿಟ್ಟು ನಮ್ಮ ಹತ್ರ ಹೇಳಿ. ಅಲ್ಲಿ ಏನು ಕೆಲಸ ಕೊಟ್ಟರು ಮಾಡೋಣ. ಕಸ ಗುಡಿಸ್ಲಿಕ್ಕಿದ್ರೆ ಗುಡಿಸೋಣ, ಪಾತ್ರೆ ತೊಳಿಯಕ್ಕಿದ್ರೆ ತೊಳೆಯೋಣ. ನಮಗೆ ಇದು ಅದು ಅಂತ ಅಲ್ಲ, ನಮ್ಮ ಕೆಲಸ ನಾವು ಮಾಡೋಣ. ಇಷ್ಟು ಮಾತ್ರ ಹೇಳ್ತೇನೆ. ಮುಂದೆ 1 ತಿಂಗಳ ಸಮಯ ಇದೆ. ನೀವು ಫೋನ್ ಮಾಡಿ, ನಾವು ನಿಮ್ಮ ಹತ್ರ ಬರ್ತೇವೆ. ನೀವು ಏನು ನಮಗೆ ಕೊಡಬೇಕು ಅಂತ ಇದ್ದೀರಿ, ದಯವಿಟ್ಟು ನಮ್ಮೊಟ್ಟಿಗೆ ಸಹಾಯ ಮಾಡಿ. ಇಷ್ಟು ಮಾತ್ರ ನಾನು ಹೇಳ್ತೇನೆ.
ನನಗೆ ಈ ಸಭೆ ನೋಡಿದರೆ ತುಂಬ ಖುಷಿ. ತ್ರಿವಿಕ್ರಮ್ ಅವರು ನನಗೆ ಬೈದರು, ನೀವು ಸ್ಟೇಜ್ ಮೇಲೆ ಕೂರಿಸಿದಾರೆ ನಾ ಬರೋದಿಲ್ಲ ಅಂತ. ಅವರು ಉಜಿರೆ ಒಟ್ಟಿಗೆ ತುಂಬ, ಉಜಿರೆ ಸ್ಟೂಡೆಂಟ್, ನನ್ನ ಅಕ್ಕನ ಕ್ಲಾಸ್ಮೇಟ್, ಉಜಿರೆ ಮಾರಿಗುಡಿಗೆ ದೊಡ್ಡ ಮಟ್ಟದ ಇದು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೊರಗಜ್ಜ ಅಂತ ಚಲನಚಿತ್ರ ಬರ್ತಾ ಇದೆ, ಅದರ ನಿರ್ಮಾಪಕರು. ಸೊ ಅವರ ಬಗ್ಗೆ ಪ್ರತಾಪಣ್ಣ ನಮ್ಮ ಬಾಲ್ಯದಿಂದ ಆಡಿ ಬೆಳೆದ ಮನೆ, ಪ್ರತಾಪಣ್ಣನ ಮನೆ ನಮಗೆ. ಹಾಗಾಗಿ ಇದೊಂದು ಸಭೆ ನನಗೆ ವಿಶೇಷ ವ್ಯಕ್ತಿ ಅಂದರೆ ಇವತ್ತು ಶಶಿಧರ್ ಅಣ್ಣ. ನಾವು ಅವರನ್ನು ಯಾವಾಗಲೂ ಧರ್ಮರತ್ನಾಕರ ಅಂತಲೇ ಹೇಳೋದು. ನನಗೆ ಪಟ್ಲ ಸತೀಶಣ್ಣ ಯಾವತ್ತೂ ಹೇಳ್ತಾ ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತ ಪಟ್ಲ ಸತೀಶಣ್ಣ, ಅವರ ಬ್ರದರ್ ನನ್ನ ಫ್ರೆಂಡ್ ಆಗಿದ್ದರು. ಸೊ ಹಾಗಾಗಿ ಇವು ಎಲ್ಲ ಬಂದು ಇವತ್ತೊಂದು ಒಡ್ಡೋಲಗ ಅಂದರೂ ತಪ್ಪಲ್ಲ, ನೀವೆಲ್ಲ ಬಂದಿದ್ದೀರಿ. ಇಷ್ಟು ಮಾತ್ರ ವರದಿ, ಉಜಿರೆಗೆ ಏನು ಮಾಡಬೇಕು ಅಂತ ಇದ್ದೇವೆ, ನಾವು ಮಾಡ್ತೇವೆ. ಇನ್ನೊಂದು ಇವತ್ತು ಹೇಳ್ತೇನೆ, ನಾವು ಗೋಪುರಕ್ಕೆ ನಾವು ಸಹಾಯಕ್ಕೆ ನಿಲ್ಲಿಲ್ಲ, ಅದೊಂದು ರೀಸನ್ ಇತ್ತು. ಅದನ್ನು ಮೀರಿ ಉಜಿರೆಯಲ್ಲಿ ಒಂದು ಬೆಂಗಳೂರಿನ ತಂಡದ ವತಿಯಿಂದ ಒಂದು ಯಾತ್ರಿ ನಿವಾಸ ಮಾಡಿಕೊಡೋ ಒಂದು ಮಾದಾಸೆ ನಮಗೆ ಇದೆ. ಜನಾರ್ದನ ಸ್ವಾಮಿ, ಮಂಜುನಾಥ ಸ್ವಾಮಿ ಮತ್ತು ಅಲ್ಲಿ ಮೇಲೆಯಿಂದ ನೋಡ್ತಾ ಇರುವ ವಿಜಯಣ್ಣ ಆಶೀರ್ವಾದ ಮಾಡಿದರೆ, ಶರತ್ತಣ್ಣನಿಗೆ 50 ವರ್ಷ ಆಗಲಿಕ್ಕೆ ಇನ್ನೊಂದು 3 ವರ್ಷ ಇದೆ, ಆ ಸಮಯಕ್ಕೆ ಮಾಡ್ತೇವೆ ಅಂತ ಒಂದು ಮಹತ್ವವಾದ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೇವೆ. ನಿಮಗೆಲ್ಲರಿಗೆ ವಂದಿಸ್ತೇನೆ. ಇಲ್ಲಿ ಬಂದಿರೋ ಎಲ್ಲರಿಗೆ ಶಿರಸ ನಮಸ್ಕಾರ ಮಾಡ್ತೇನೆ. ಥ್ಯಾಂಕ್ ಯು. ಈ ಒಂದು ಬೆಂಗಳೂರು ಸಮಿತಿಯ ಒಂದು ಜವಾಬ್ದಾರಿಗಳು ಏನೆಲ್ಲ ಇದೆ, ಹಾಗೆ ಯಾರೆಲ್ಲ ಸ್ವಯಂ ಸೇವಕರಾಗಿ ಈ ಒಂದು ಬ್ರಹ್ಮ ಕಲಶೋತ್ಸವಕ್ಕೆ ಬರೋದಕ್ಕೆ ಇಚ್ಛಿಸ್ತೀರಾ, ನೀವೆಲ್ಲರೂ ಕೂಡ ರಿಜಿಸ್ಟ್ರೇಷನನ್ನು ಕೂಡ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದೀಗ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಮುಕ್ತೇಸರಾಗಿರುವಂಥ ಶ್ರೀಯುತ ಶರತ್ ಪಡ್ಮೆಟ್ನಾಯ ಅವರಿಂದ ಇದೀಗ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಐತಿಹಾಸಿಕ ಕಾರ್ಯಕ್ರಮ ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ನಡೀಲಿಕ್ಕಿರುವಂತಹ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದರ ಜೊತೆಗೆ ವಿಜಯ ಗೋಪುರದ ಲೋಕಾರ್ಪಣೆ, ಬ್ರಹ್ಮರಥ ಹಾಗೂ ಪುಷ್ಪರಥಗಳ ಸಮರ್ಪಣೆ, ಹೀಗೆ ನಡೆಯುವಂತಹ ಈ ಕಾರ್ಯಕ್ರಮದ ಬೆಂಗಳೂರು ಸಮಿತಿಯ ಇದು ಒಂದು ಐತಿಹಾಸಿಕ ಸಭೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಐತಿಹಾಸಿಕ ಸಭೆಯ ಉದ್ಘಾಟನೆಯನ್ನು ಇಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ಗೌರವಾನ್ವಿತ ಶ್ರೀ ಸುರೇಂದ್ರ ಕುಮಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕರೇ, ನಾವೇನು ಬಹಳ ಹೆಮ್ಮೆಯಿಂದ ವಿಜಯ ಗೋಪುರದ ಒಂದು ಉದ್ಘಾಟನೆಗೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದನ್ನು ಅತ್ಯಂತ ಭವ್ಯವಾಗಿ ನಿರ್ಮಿಸುವಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿದಂತಹ ವಿಜಯ ಗೋಪುರ ನಿರ್ಮಾಣದ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಶಶಿಧರ್ ಶೆಟ್ಟಿಯವರೇ, ವೇದಿಕೆ ಮೇಲೆ ಅತಿಥಿಯಾಗಿ ಉಪಸ್ಥಿತರಿರುವಂತಹ ನಮ್ಮ ದೇವಸ್ಥಾನದ ದಾನಿಗಳು, ಖ್ಯಾತ ಉದ್ಯಮಗಳು ಆಗಿರುವಂತಹ ಶ್ರೀ ತ್ರಿವಿಕ್ರಮ ಸಪಲ್ಯಾರವರೇ, ಈ ಒಂದು ಐತಿಹಾಸಿಕ ಬೆಂಗಳೂರು ಸಮಿತಿಯನ್ನು ಒಂದು ಅವರ ಕಲ್ಪನೆಯ ಅಡಿ ಅದು ಅವರು ಹುಟ್ಟಿಸಿದಂತಹ ಒಂದು ಕೂಸು ಅಂತ ನಾನು ಹೇಳ್ತೇನೆ. ಈ ಇಡೀ ಬೆಂಗಳೂರು ಸಮಿತಿ ಇವತ್ತು ಆದದ್ದು ಒಬ್ಬ ವ್ಯಕ್ತಿಯಿಂದ ಆರಂಭ ಆಯಿತು. ಅದು ಶ್ರೀ ಮಂಜುನಾಥ ಕನ್ಯಾಡಿ ಅವರು. ಅವರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳನ್ನು ಹೇಳಿಕೊಂಡು, ಇವತ್ತು ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಉಜಿರೆಯ ಊರಿನಿಂದ ಉಜಿರೆಯ ಸಂಪರ್ಕ ಅಥವಾ ಉಜಿರೆಯಲ್ಲಿ ಕಲಿತಿರುವವರು ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ಕೂಡ ಈ ವಿಶೇಷವಾದ ಸಭೆಗೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ನಮ್ಮೆಲ್ಲರ ಪಡುವೆಟ್ನಾಯ ಕುಟುಂಬದ ಬಂಧುಗಳು ಇದ್ದೀರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನ ಈಗಾಗಲೇ ಹೇಳಿದ ಹಾಗೆ ನಮ್ಮ ನಾಡಿನ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು.
ಸುಮಾರು 1000 ವರ್ಷದ ಲಿಖಿತ ಇತಿಹಾಸ ಇದ್ದಂತಹ ದೇವಸ್ಥಾನ ನಮ್ಮ ಉಜಿರೆಯ ಜನಾರ್ದನ ದೇವಸ್ಥಾನ. ಈ ದೇವಸ್ಥಾನದ ಪಾರಂಪರಿಕ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇರುವಂಥವರು ಉಜಿರೆಯ ಪಡುವೆಟ್ನಾಯ ಮನೆತನದವರು. ಸುಮಾರು 800 ವರ್ಷಗಳಿಂದಲೂ ಕೂಡ ಈ ದೇವಸ್ಥಾನದ ಆಡಳಿತವನ್ನು ನಡೆಸಿದಂತಹ ದಾಖಲೆ ನಮ್ಮಲ್ಲಿದೆ. ಅದರಲ್ಲಿ ಈ ಒಂದು ಪರಂಪರೆಯಲ್ಲಿ ಅತ್ಯಂತ ಮೇರು ಸಾಧನೆಯನ್ನು ಮಾಡಿದಂಥವರು ನನ್ನ ತೀರ್ಥರೂಪರಾದಂತಹ ಕೀರ್ತಿಶೇಷ ವಿಜಯರಾಘವ ಪಡುವೆಟ್ನಾಯರು. ನಡೆದಾಡುವ ಜನಾರ್ದನ ಅಂತ ಹೇಳಿ ಅವರು ಊರವರಿಂದ ಕರೆಸಲ್ಪಡ್ತಾ ಇದ್ದರು. ಅತ್ಯಂತ ಗೌರವ ಅಭಿಮಾನಗಳಿಗೆ ಪಾತ್ರರಾದಂತಹ ಕೀರ್ತಿಶೇಷ ವಿಜಯರಾಘವ ಪಡುವೆಟ್ನಾಯರ ಏನು ಆದರ್ಶಗಳು ಇದೆ ಅದು ನಮ್ಮ ಜನಮಾನಸದಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲ ಊರವರು ಸೇರಿ ಏನು ನಾವು ರಾಜಗೋಪುರ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅವರ ಹೆಸರನ್ನು ಇಡಬೇಕು, ಆ ರಾಜಗೋಪುರಕ್ಕೆ ವಿಜಯ ಗೋಪುರ ಅನ್ನುವಂಥ ಹೆಸರನ್ನು ಇಡಬೇಕು ಅನ್ನುವಂತಹ ನಿಶ್ಚಯವನ್ನು ಮಾಡಿಕೊಂಡು ಇವತ್ತು ಅದು ಭವ್ಯವಾಗಿ ತಲೆ ಎತ್ತುತ್ತಾ ಇದೆ. ಇವತ್ತು ನಮ್ಮ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಗಳ ಸಂಬಂಧವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು. ವ್ಯಕ್ತಿಗತವಾಗಿ ಧರ್ಮಸ್ಥಳದ ಹೆಗ್ಗಡೆಯವರೆಗೂ ಉಜಿರೆಯ ಪಡುವೆಟ್ನಾಯ ಮನೆತನವರೆಗೂ ಅತ್ಯಂತ ಆತ್ಮೀಯವಾದ ಸಂಬಂಧ. ವಿಶೇಷವಾಗಿ ಪೂಜ್ಯ ಕಾವಂದರಿಗೂ ನನ್ನ ತೀರ್ಥರೂಪರಾದಂತಹ ವಿಜಯರಾಘವ ಪಡುವೆಟ್ನಿಗೂ ಅತ್ಯಂತ ಆಪ್ತವಾದ ಸಂಬಂಧ ಇತ್ತು. ಆದರೆ ನಾನು ಈಗ ಹೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ಕೇವಲ ವ್ಯಕ್ತಿಗತವಾದ ಸಂಬಂಧ ಅಲ್ಲ, ಇದು ದೈವಗಳಿಗೂ ದೇವರುಗಳಿಗೂ ಇರುವಂತಹ ಒಂದು ದೊಡ್ಡವಾದಂತಹ ಸಂಬಂಧ. ಮಾನ್ಯ ಹರ್ಷೇಂದ್ರ ಕುಮಾರರು ಮೊನ್ನೆ ನಮ್ಮ ಆಮಂತ್ರಣ ಬಿಡುಗಡೆಯ ಸಮಾರಂಭದಲ್ಲಿ ಅವರು ಇದನ್ನು ಉಲ್ಲೇಖ ಮಾಡಿದರು. ಮಕರ ಸಂಕ್ರಾಂತಿ ಅಂದರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಜನವರಿ 14ರಂದು ಮಕರ ಸಂಕ್ರಾಂತಿ. ಆ ಮಕರ ಸಂಕ್ರಾಂತಿಗೆ ಉಜಿರೆಯ ದೇವಸ್ಥಾನದಲ್ಲಿ ಧ್ವಜಾರೋಹಣ, ಕೊಡಿ ಇರುವುದು ಅಂತ ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳ್ತೇವೆ. ಆ ದಿನ, ಆ ಸಂಕ್ರಾಂತಿಯ ದಿನ ಧರ್ಮಸ್ಥಳದಲ್ಲಿ ಏನು ದೈವಗಳಿಗೆ ಸೇವೆ ಆಗ್ತದೆ ಅದನ್ನು ಆವತ್ತು ಮಾಡೋದಿಲ್ಲ, 1-2 ದಿವಸ ಹಿಂದೆ ಮುಂಚೆ ಮಾಡ್ತಾರೆ. ಅದು ಕಾರಣ ಯಾಕೆ ಅಂತ ಕೇಳಿದರೆ ಅಲ್ಲಿಯ ದೈವಗಳು ಉಜಿರೆಯ ದೇವಸ್ಥಾನಕ್ಕೆ ಭೇಟಿ ಕೊಡುವಂತಹ ಸಂಪ್ರದಾಯ ಇದೆ ಅನ್ನುವಂತಹ ಪ್ರತೀತಿ ನಮ್ಮೆಲ್ಲರಲ್ಲೂ ಇದೆ. ಇದು ಧರ್ಮಸ್ಥಳಕ್ಕೂ ಉಜಿರೆಗೂ ಇರುವಂತಹ ಸಂಬಂಧ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಮಾನ್ಯ ಸುರೇಂದ್ರ ಕುಮಾರ್ ಇರುವಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಇಡೀ ದೇವಸ್ಥಾನದ ಬೆಳವಣಿಗೆಯಲ್ಲಿ ಪೂಜ್ಯ ಕಾವಂದರು ಮತ್ತು ಮಾನ್ಯ ಹರ್ಷೇಂದ್ರ ಕುಮಾರ್ ಒಂದು ಏನು ಪಾತ್ರ ಇದೆ, ಅವರ ಕೊಡುಗೆ ಇದೆ, ಅವರ ಸಹಕಾರ ಮಾರ್ಗದರ್ಶನ ಇದು ಅತ್ಯಂತ ಅನನ್ಯವಾದಂಥದ್ದು. 2001ನೇ ಇಸ್ವಿಯಲ್ಲಿ ವಿಜಯರಾಘವ ಪಡುವೆಟ್ನಾಯರ ನೇತೃತ್ವದಲ್ಲಿ ನಡೆದಂತಹ ಜೀರ್ಣೋದ್ಧಾರ ಕೆಲಸಗಳು ಮತ್ತು ಬ್ರಹ್ಮಕಲಶೋತ್ಸವ, ಅದೇ ರೀತಿ 2013ನೇ ಇಸ್ವಿಯಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ, ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿದಂತಹ ಅವರು ಪೂಜ್ಯ ಕಾವಂದರು. ಹಾಗಾಗಿ ಪೂಜ್ಯ ಕಾವಂದರ ಪ್ರತಿನಿಧಿಯಾಗಿ ಇವತ್ತು ಮಾನ್ಯ ಸುರೇಂದ್ರ ಕುಮಾರ್ ಅವರು ಆಗಮಿಸಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಎಲ್ಲ ಐತಿಹಾಸಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾನ್ಯ ಮಂಜುನಾಥ ಕನ್ಯಾಡಿ ಅವರು ಹೇಳಿದರು, ಅವರು ಆಗ್ರಹಪೂರ್ಣವಾಗಿ ಈ ಬೆಂಗಳೂರು ಸಮಿತಿ ಆಗಲೇಬೇಕು ಅನ್ನುವಂಥದ್ದನ್ನು ಹೇಳಿದರು ಅಂತ. ಖಂಡಿತವಾಗಿಯೂ ಸತ್ಯ. ಸುಮಾರು 1 ವರ್ಷದಿಂದ ಹಿಂದೆ ಕೂಡ ಅವರು ನನ್ನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು, ಅಣ್ಣ ಒಂದು ಬೆಂಗಳೂರಿನಲ್ಲಿ ಒಂದು ಸಮಿತಿ ಆಗಬೇಕು, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತ ಹೇಳಿ. ನಾನು ಅದನ್ನು ಮುಂದೆ ಹಾಕ್ತಾನೇ ಇದ್ದೆ. ಆದರೆ ಅದು ಯಾವುದಕ್ಕೂ ಎಲ್ಲದಕ್ಕೂ ಒಳ್ಳೆಯ ಸಂಗತಿಗಳಿಗೆ ಯೋಗ ಕೂಡಿ ಬರಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರೆ. ಹಾಗಾಗಿ ಇವತ್ತು ಈ ಏನು ಒಂದು ಬೆಂಗಳೂರು ಸಮಿತಿ ಇದೆ, ಇವತ್ತು ಅದಕ್ಕೆ ಯೋಗ ಕೂಡಿ ಬಂತು. ಜನಾರ್ದನನ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ಆ ಬೆಂಗಳೂರು ಸಮಿತಿ ಆ ಕೆಲಸವನ್ನು ಆರಂಭ ಮಾಡಿದೆ. ಮಾನ್ಯ ಮಂಜುನಾಥ ಕನ್ಯಾಡಿಯವರು ಅವರ ಏನು ಪ್ರಾಸ್ತಾವಿಕ ವರದಿಯಲ್ಲಿ ಅವರು ಅದನ್ನು ಬಹಳ ಬೇಗ ಮುಗಿಸಿದರು ಅಂತ ನನಗೆ ಕಾಣ್ತದೆ. ಯಾಕಂತ ಹೇಳಿದರೆ ಅವರು ಮಾಡಿರುವಂಥ ಕೆಲಸ ಅಂಥದ್ದು ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಅವರು ಮಾಡಿದ್ದಾರೆ. ಸುಮಾರು 50 ಲಕ್ಷಕ್ಕೂ ಮಿಕ್ಕಿ ಕೆಲಸ ಅಂದರೆ ಅಷ್ಟು ವರ್ತಿನ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ 50 ಲಕ್ಷ ಅಂತ ಹೇಳಿದರೆ ನಾವು ಊರಿನಲ್ಲಿ ಅದನ್ನು ನಾವು ತುಲನೆ ಮಾಡಿದರೆ ಅಲ್ಲಿ ಸುಮಾರು 1 ಕೋಟಿಯಷ್ಟು ನಮಗೆ ಖರ್ಚು ಬೀಳುವಂತಹ ಕೆಲಸವನ್ನು ಮಾನ್ಯ ಮಂಜುನಾಥ ಕನ್ಯಾಡಿ ಅವರು ಇವತ್ತು ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ
ನೀಡುವಂಥ ಶಾಲುಗಳಿರ್ಬೋದು, ದೇವರ ಫೋಟೋಗಳಿರ್ಬೋದು, ಮೊಮೆಂಟೋಗಳು ಇರ್ಬೋದು, ಹಣ್ಣುಗಳ ಏನೋ ಒಂದು ಪೂರೈಕೆ ಇರ್ಬೋದು, ಪುಷ್ಪಾಲಂಕಾರ ಇರ್ಬೋದು, ಹೀಗೆ ಅನೇಕ ವಿಧದ ಕೆಲಸಗಳನ್ನು ಅವರು ತಮ್ಮ ಬೆಂಗಳೂರು ಸಮಿತಿಯ ಏನು ಸಂಚಾಲಕರು, ಸಹ ಸಂಚಾಲಕರು ಇದ್ದಾರೆ, ಸದಸ್ಯರಿದ್ದಾರೆ, ಅವರ ಮೂಲಕ ಅವರನ್ನು ಕೂಡಿಸಿಕೊಂಡು ಅವರು ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ. ಹಾಗಾಗಿ ಬೆಂಗಳೂರು ಸಮಿತಿ ಇದು ಕೇವಲ, ನಾನು ಆಗಲೇ ಮಂಜುನಾಥ ಕನ್ಯಾಡಿ ಅವರಿಗೆ ಹೇಳಿದೆ, ಇದು ಕೇವಲ ನಮ್ಮ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಮಾತ್ರ ಅಲ್ಲ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮುಗಿದ ನಂತರವೂ ಈ ಒಂದು ಸಮಿತಿ ಶಾಶ್ವತವಾಗಿ ಇರಬೇಕು. ಇದು ಒಂದು ರೀತಿಯ ನಮ್ಮ ಊರಿನ ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆ ಈ ಪರಿಸರದ ನಾಗರಿಕರ ಒಂದು ಸಮಿತಿ ಅಥವಾ ಸಂಘಟನೆಯಾಗಿ ಶಾಶ್ವತವಾಗಿ ಉಳಿಬೇಕು ಅನ್ನುವಂತಹ ಒಂದು ಆಶಯವನ್ನು ನಾನು ಮಂಜುನಾಥ ಕನ್ಯಾಡಿಯವರಲ್ಲಿ ಹೇಳಿದೆ ನಾನು. ಹಾಗಾಗಿ ದೇವರ ಅನುಗ್ರಹದಿಂದ ಖಂಡಿತವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ನಾವು ಈವರೆಗೆ ಉಜಿರೆ ಬಹುಶಃ ಒಂದು ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜಿಲ್ಲೆಯ ಗಡಿಯನ್ನು ಮೀರಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಸಮಿತಿ ರಚನೆ ಆಗಿರುವಂಥದ್ದು ನಮಗೆಲ್ಲ ದೊಡ್ಡ ಬಲವನ್ನು ತಂದಿದೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾನ್ಯ ಪ್ರತಾಪ್ ಸಿಂಹ ನಾಯಕರು ಇದ್ದಾರೆ, ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಶಶಿಧರ ಶೆಟ್ಟಿಯವರಿದ್ದಾರೆ. ಅವರೆಲ್ಲ ನಮಗೆ ಅಲ್ಲಿ ಊರಿನಲ್ಲಿ ಬಲವನ್ನು ಕೊಟ್ಟವರು. ಇದರ ಜೊತೆಗೆ ಇವತ್ತು ಬೆಂಗಳೂರಿನಿಂದ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ, ದೊಡ್ಡ ಕೆಲಸವನ್ನು, ಸಹಕಾರವನ್ನು ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೇಳಿದಾಗ ನಮಗೆ ಇನ್ನಷ್ಟು ಹುಮ್ಮಸ್ಸು, ಧೈರ್ಯ ಬಂದಿರುವಂಥದ್ದು ನಾನು ನಿಮಗೆ ಇಲ್ಲಿ ತಿಳಿಸಲೇಬೇಕಾಗ್ತದೆ. ವಿಶೇಷವಾಗಿ ಶ್ರೀ ಮಂಜುನಾಥ ಕನ್ಯಾಡಿ ಮತ್ತು ಅವರ ತಂಡ ಏನಿದೆ, ಸಹ ಸಂಚಾಲಕರಾದಂತಹ ಗಿರೀಶ್ ರಾವ್ ಇರ್ಬೋದು, ವೆಂಕಟರಮಣ ರಾವ್ ಇರ್ಬೋದು, ನನ್ನ ಸಹೋದರಿ ಶ್ರೀಮತಿ ಸಂಧ್ಯಾ ಆಚಾರ್ಯ, ಭಾವ ಶ್ಯಾಮ್ ಪ್ರಸಾದ್ ಆಚಾರ್ಯ, ಅವರ ಜೊತೆಗೆ ಹಿರಿಯರು ಅನೇಕರು ಇದ್ದಾರೆ. ಇಲ್ಲಿ ಮೋಹನ್ ರಾಯರಿದ್ದಾರೆ, ಹೊಳ್ರು ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಇಂತಹ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾಡಿದ್ದು ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ನಡೆಯುವಂತಹ ಏನು ಕಾರ್ಯಕ್ರಮ ಇದೆ ಅದು ಖಂಡಿತವಾಗಿಯೂ ಈಗಾಗಲೇ ಮಂಜುನಾಥ ಕನ್ಯಾಡಿ ಅವರು ಹೇಳಿದರು, ಬ್ರಹ್ಮಕಲಶೋತ್ಸವ ಸಮಿತಿಯ ಮೊದಲ ಸಭೆಗೆ 600ಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ಅಲ್ಲಿ ಸೇರಿದ್ರು ಅನ್ನುವಂಥದ್ದು. ಎಲ್ಲರ ಬಾಯಲ್ಲೂ ಅದೇ ಒಂದು ಅಭಿಪ್ರಾಯ ಅಲ್ಲಿ ಬಂತು. ಇದು ಬ್ರಹ್ಮಕಲಶದ ಕಾರ್ಯಕ್ರಮದ ಪೂರ್ವ ಸೂಚನೆ ಅನ್ನುವಂಥದ್ದನ್ನು ಅವರು ಹೇಳಿದರು. ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೇವೋ ಅದಕ್ಕಿಂತ ಹಲವು ಪಟ್ಟು ಜಾಸ್ತಿ ಅದು ವೈಭವದಿಂದ, ವಿಜೃಂಭಣೆಯಿಂದ ನಡೆಯುವಂತಹ ಸೂಚನೆ ನಮಗೆಲ್ಲರಿಗೂ ಇದೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆಮಂತ್ರಣ ಪತ್ರಿಕೆಯೇ ತಮಗೆಲ್ಲರಿಗೂ ಸೇರಿದೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ಇನ್ನೊಂದು ತಮ್ಮೆಲ್ಲರಲ್ಲಿ ವಿನಂತಿ, ಬಹುಶಃ ನಾವು ಅನೇಕ ಮಂದಿಗೆ ವೈಯಕ್ತಿಕವಾಗಿ ಅಲ್ಲಿ ಬಂದು ಕೊಡುವಂತಹ ಸಾಧ್ಯತೆಗಳು ಕಮ್ಮಿ, ಯಾಕೆಂದರೆ ಇನ್ನು 1 ತಿಂಗಳು ಮಾತ್ರ ಇರುವಂಥದ್ದು. ಹಾಗಾಗಿ ನಿಮ್ಮ ಎಲ್ಲ ಬಂಧು ಬಾಂಧವರ ಹತ್ರ ಏನು ಆಮಂತ್ರಣ ಇದೆ ಅದನ್ನು ನೀವು ವೈಯಕ್ತಿಕವಾಗಿ ಹೋಗಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂತಹ ಆಹ್ವಾನವನ್ನು, ಆಗ್ರಹವನ್ನು ತಾವು ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಲ್ಲಿ ಉಜಿರೆಯಲ್ಲಿ ತಮಗೆ ಏನು ವ್ಯವಸ್ಥೆಗಳು ಬೇಕು ಅದನ್ನು ನಾವು ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಮಾತನ್ನು ಬ್ರಹ್ಮಕಲಶೋತ್ಸವ ಮತ್ತು ರಾಜಗೋಪುರ ನಿರ್ಮಾಣ ಸಮಿತಿಯ ಪರವಾಗಿ, ಇದರಲ್ಲಿ ವಿಶೇಷವಾಗಿ ದೇವಸ್ಥಾನದ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮಾನ್ಯ ಸುರೇಂದ್ರ ಕುಮಾರ್ ಹಾಗೂ ಈ ಬೆಂಗಳೂರು ಸಮಿತಿಯ ಏನು ಸಂಚಾಲಕರು ಇದ್ದೀರಿ ಶ್ರೀ ಮಂಜುನಾಥ ಕನ್ಯಾಡಿ ಅವರಿಗೆ ದೇವಸ್ಥಾನದ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಅವರು ಏನು ಇನ್ನು ಮುಂದೆ ಬ್ರಹ್ಮಕಲಶೋತ್ಸವ ಇರ್ಬೋದು, ಇನ್ನು ಮುಂದೆ ಮಾಡುವಂತಹ ಏನು ಕೆಲಸ ಇದೆ ಅದಕ್ಕೆ ಶ್ರೀ ಜನಾರ್ದನ ಸ್ವಾಮಿಯ ಹಾಗೂ ಪರಿವಾರ ದೇವರುಗಳ ಸಂಪೂರ್ಣ ಅನುಗ್ರಹ ಅವರ ಮೇಲೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ತಮಗೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶರತ್ ಕೃಷ್ಣ ಪಡ್ವಿಟ್ನಾಯರಿಗೆ. ಸುಮಾರು 2017ರಲ್ಲಿ ನಮಗೆಲ್ಲರಿಗೂ ಕೂಡ ನೆನಪಿದೆ, ನಾವೆಲ್ಲರೂ ಕೂಡ 70ನೇ ವರ್ಷದ ವಿಜಯರಾಘವ ಪಡ್ವಿಟ್ನಾಯರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಬಹಳ ವಿಜೃಂಭಣೆಯಿಂದ ಆ ಹುಟ್ಟುಹಬ್ಬ ನಡೆದಿತ್ತು. ಆ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಲಾಗಿತ್ತು. ಅದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರದ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ಮಾತು ಕೇವಲ ಅವತ್ತಿನ ಸಭೆಗೆ ಮಾತ್ರ ಸೀಮಿತವಾಗಲಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಆ ರಾಜಗೋಪುರದ ನಿರ್ಮಾಣವನ್ನು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ
ಬೆನ್ನೆಲುಬಾಗಿ ನಿಂತಹ ಇಬ್ಬರು ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಅದು ಒಂದು ನಮ್ಮ ಶರತ್ ಕೃಷ್ಣ ಪಡ್ವೆಟ್ನಾಯರು, ಅದೇ ರೀತಿಯಾಗಿ ಶಶಿಧರ್ ಶೆಟ್ಟಿ ಬರೋಡ ಅವರು ಇಬ್ಬರು ಕೂಡ ನಮ್ಮ ಇವತ್ತಿನ ಈ ಸಭೆಯಲ್ಲಿದ್ದಾರೆ. ಹಾಗಾಗಿ ಅವ್ರಿಗೊಂದ್ಸಲ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ. ಇವತ್ತು ಅದ್ಭುತವಾದಂತಹ ರಾಜಗೋಪುರ, ವಿಜಯ ಗೋಪುರದ ನಿರ್ಮಾಣ ಆಗಿದೆ. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅದು ಲೋಕಾರ್ಪಣೆಗೊಳ್ತಾ ಇದೆ. ಜೊತೆಗೆ ಇದೀಗ ಈ ಒಂದು ಸಭೆಯನ್ನು ಉದ್ದೇಶಿಸಿ, ಈ ಬೆಂಗಳೂರು ಸಮಿತಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಈ ರಾಜಗೋಪುರದ ನಿರ್ಮಾಣದ ಪ್ರಮುಖ ರೂವಾರಿಯಾದಂತಹ ಶಶಿಧರ್ ಶೆಟ್ಟಿ ಬರೋಡ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ಯ ದೇವರನ್ನು ಸ್ಮರಿಸುತ್ತಾ, ಉಜಿರೆ ಜನಾರ್ದನ ಸ್ವಾಮಿಯನ್ನು ಸ್ಮರಿಸುತ್ತಾ, ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಇರುವಂಥ ಧರ್ಮಸ್ಥಳದ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರೇ, ಹಿರಿಯರಾದಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥ ಶರತ್ಕೃಷ್ಣ ಪಡ್ವೆಟ್ನಾಯ್ ಅವರೇ, ತ್ರಿವಿಕ್ರಮ ಸಫಲ್ಯ ಅವರೇ, ಈ ಕಾರ್ಯಕ್ರಮದ ಮುತುವರ್ಜಿ ವಹಿಸಿದಂಥ ಮಂಜುನಾಥ ಕನ್ಯಾಡಿ ಅವರೇ, ವೇದಿಕೆಯ ಎದುರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇವತ್ತು ಸಂಡೇ ಆದಿತ್ಯವಾರ, ನಾವು ಭಾಷಣ ಮಾಡಲಿಕ್ಕೆ ಬಂದದಲ್ಲ, ಮಾತಾಡಲಿಕ್ಕೆ ಬಂದದಂತ. ಯಾರೆಲ್ಲ ಇದರಲ್ಲಿ ಉಜಿರೆಯವರು ಅಂದರೆ ಉಜಿರೆಯವರು ಬಂದದ್ದು ಬಿಟ್ಟು ಮತ್ತು ಯಾರೆಲ್ಲ ಉಜಿರೆ ಬೆಳ್ತಂಗಡಿ ಕೈ ಎತ್ತೀರಾ? ಒಬ್ಬರೇನಾ? ಉಜಿರೆಯವರು ಬಿಟ್ಟು ಬೆಳ್ತಂಗಡಿ ತಾಲೂಕಿನವರು ಯಾರೆಲ್ಲ ಇದ್ದಾರೆ ಅಂತ ಒಂದು ಕೈ ಎತ್ತೀರ? ಆಯಿತು, ತೊಂದರೆ ಇಲ್ಲ. ಓಕೆ. ಅದಕ್ಕೆ ಕಾರಣಗಳ ಹಲವಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಧರ್ಮಸ್ಥಳವನ್ನು ಬಿಟ್ಟು, ನಮ್ಮ ತಾಲೂಕಿನಲ್ಲಿ ಖಾಲಿ ಧರ್ಮಸ್ಥಳ ಮಾತ್ರ ಇರುವುದು, ಯಾವುದಕ್ಕೂ ಸ್ಪಂದನೆ ಕೊಡುವಂಥ ಕ್ಷೇತ್ರ ಇದೆ, ಅದು ಧರ್ಮಸ್ಥಳ ಮಾತ್ರ. ಅದಕ್ಕೆ ಕಾರಣ ಏನಂತ ಮತ್ತೊಂದು ಸುಳ್ಯ ತಾಲೂಕಿದೆ. 2 ತಾಲೂಕುಗಳಿಗೆ ಧಾರ್ಮಿಕವಾಗಿ ಹೊರಗಿನ ಹೊರಗಿನ ಕಡೆಯಿಂದ ದೇಣಿಗೆ ಬರುವಂಥದ್ದು ಬಹಳ ಕಡಿಮೆ. ಕಾರಣ ಏನಂತ ಕೇಳಿದರೆ, ಮೂಡುಬಿದ್ರೆ, ಕಾರ್ಕಳ, ಪಡುಬಿದ್ರೆ, ಕಾಪು ಆ ಕಡೆಯವರು ಬಸ್ ಹತ್ತಿ ಬೊಂಬೈಗೆ ಹೋದದ್ದು, ನಮ್ಮ ಕಡೆಯವರು ಬಸ್ ಹತ್ತಿ ಬೆಂಗಳೂರಿಗೆ ಬಂದಿದ್ದಾರೆ. ಆ ಬೆಂಗಳೂರಿನಲ್ಲಿ ಹೆಚ್ಚಿನವರು ಉದ್ಯೋಗಿಗಳಾಗಿದ್ದಾರೆ, ಉದ್ಯಮಿಗಳಾಗಲಿಲ್ಲ. ಆ ಕಾರಣದಿಂದಾಗಿ ನಮಗೆ ನಮ್ಮ ಜಿಲ್ಲೆಗೆ ಸ್ವಲ್ಪ, ನಮ್ಮ ತಾಲೂಕಿಗೆ ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಕೇಳಿದರೆ, ಯಾವುದೇ ಒಂದು ಊರಿನ ದೇವಸ್ಥಾನ ಆಗೋದಿದ್ದರೆ ಅದರಲ್ಲಿ ಬೊಂಬೈ ಸಮಿತಿ, ಪೂನಾ ಸಮಿತಿ, ಗುಜರಾತ್ ಸಮಿತಿ ಅಂತ ಹೇಳಿದ್ರೆ ಅಲ್ಲಿ ಹಣ ಹರಿದು ಬರ್ತದೆ, ಅಲ್ಲಿಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಮಸ್ಯೆ ಅದೇ, ನಮ್ಮ ತಾಲೂಕಿನ 1-2 ಮಾತ್ರ ಬೊಂಬೈಯಲ್ಲಿ ಇದ್ದಾರೆ. ಅದಕ್ಕೆ ಪೂರ್ಣ ನಮ್ಮ ತಾಲೂಕು ಧರ್ಮಸ್ಥಳದೊಂದಿಗೆ ಏನು ಹೇಳ್ತಾರೆ, ಅಲ್ಲಿಂದ ಆಶೀರ್ವಾದ ಇಲ್ಲದ ಯಾವುದು ಕಷ್ಟ ಸಾಧ್ಯ ಅಂತ ಸಂದರ್ಭದ ನಾವೆಲ್ಲ ಇದ್ದೇವೆ ಈಗ. ಆದರೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಸಮಿತಿ ಆಗಿದ್ದರೆ ಅದು ಬೆಂಗಳೂರಿನ ಈ ಸಮಿತಿ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಮಂಜುನಾಥ ಕನ್ಯಾಡಿಯವರು ಇವತ್ತು ತುಂಬ ಜನವನ್ನು ಇಲ್ಲಿ ಒಟ್ಟು ಮಾಡಿದ್ದಾರೆ. ಆದರೆ ದೇವರೊಂದು ಸಂಕಲ್ಪ ಇರ್ತದೆ, ಯಾರಿಂದ ಯಾವುದು ಬೇಕೋ ಅವರು ದೇವರು ತೆಗೆದುಕೊಳ್ತಾರೆ. ನಮಗೆ ಮನಸ್ಸಿರಬೇಕು ಅಷ್ಟೇ. ಇವತ್ತು ಸಂಡೇ ದಿವಸ ನೀವು ಎಲ್ಲರೂ ಬಂದಿದ್ದೀರಿ, ಗೊತ್ತಾಗಲಿ ಅಂತ. ನಮ್ಮ ಊರಿನವ್ರು ಇಲ್ಲ ಅಂತ ಕೈ ಎತ್ತಿಗೆ ಹಾಕ್ಲಿಕ್ಕೆ ಹೇಳಿದೆ ಅಂತ ಕೇಳಿದರೆ, ನಮ್ಮೂರಿನವ್ರಿಗೆ ಎಲ್ಲ ವಿಷಯಗಳು ಗೊತ್ತಿರ್ತದೆ. ಈಗಾಗಲೇ ವಿಜಯರಾಘ ಪಡ್ವೆಟ್ನಾಯರ ಹೆಸರನ್ನು ಇಲ್ಲಿ ಉಲ್ಲೇಖಿಸ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ, ಏನು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ, ಈಗಾಗಲೇ ಶರತ್ ಪಡ್ವೆಟ್ನವರು ಹೇಳಿದರು, ಉಜಿರೆ ಬಹುತೇಕವಾಗಿ ಯಾವ ಪಟ್ಟಣವನ್ನು ಉಜಿರೆ ಗ್ರಾಮದಲ್ಲಿ ಕಾಣ್ತಾ ಇದ್ರು, ಅದು ಎಲ್ಲವೂ ಅದರಲ್ಲಿ ಮುಕ್ಕಾಲಂಶ ಪೇಟೆ ಇರುವಂಥದ್ದು ವಿಜಯರಾಘವ ಪಡ್ವೆಟ್ನವರ ಆಶೀರ್ವಾದದಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷನ ಪಡ್ತೇನೆ. ಖಾಲಿ ಏನು ಈಗಿನ 100 ರೂಪಾಯಿ 200 ರೂಪಾಯಿಗೆ ಬಾಡಿಗೆ ಇರುವಂಥ ಜನಗಳು ಇಲ್ಲಿ ಇದ್ದಾರೆ, ಅದರಲ್ಲಿ ಕೆಲವರು ಇಲ್ಲೇ ಇದ್ದಾರೆ. ಅದರಲ್ಲಿ ಆ ವ್ಯವಸ್ಥೆಯಲ್ಲಿ ಉಜಿರೆ ನೋಡಿಕೊಂಡವರು ವಿಜಯರಾಘವ ಪಡ್ವೆಟ್ನಾಯರು. ಅವರು ಹೇಗಿದ್ರು ಅಂತ ಕೇಳಿದರೆ, ಕೊನೆಯ ಕಾಲ ತನಕ ಅವರು ಅದರ ಆಮೆ ಇರಲಿಲ್ಲ ಅವರಿಗೆ. ಯಾವ ರೀತಿ ಅದೇ ರೀತಿಯಾಗಿ ತಂದೆ ಅಂತ ಮಗ ಅಂತೇಳಿ ಶರತ್ ಪಡ್ವೆಟ್ನಾಯರು ಕೂಡ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ದೊಡ್ಡ ಕೆಲಸ, ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಇತಿಹಾಸದಲ್ಲೇ ದೊಡ್ಡ ಕೆಲಸಕ್ಕೆ ಮಾರ್ಚ್ 3ರಿಂದ ಅದು ಸಾಕ್ಷಿ ಆಗಲಿಕ್ಕಿದೆ. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ 2 ಕೋಟಿ ರೂಪಾಯಿಯ ಬ್ರಹ್ಮರಥ ಈಗಾಗಲೇ ಅದಕ್ಕೊಬ್ಬರು ದಾನಿಗಳನ್ನು ಕಿರಣ್ ರಾವ್ ಅವರು ಅದನ್ನು ಕೊಡ್ತಾ ಇದ್ದಾರೆ. ಅವರು ಮೊದಲು ಕೂಡ ಅನೇಕ ದಾನಗಳನ್ನು ಮಾಡಿದ್ದಾರೆ, ಚಿಕ್ಕ ರಥವನ್ನು ಕೂಡ ಅವರೇ ಕೊಟ್ಟಿದ್ದರು ಅಂತ ಗೊತ್ತಿದೆ. ಈಗ ದೇವರವ್ರಿಗೆ ಅನುಗ್ರಹ ಮಾಡಿದ್ದಾರೆ, ನಾನು ದೊಡ್ಡ ವ್ರತವನ್ನು ಮಾಡಿದರೆ ನಿನ್ನ ಕೈಯಿಂದಲೇ ಆಗಲಿ ಅಂತಂದು 2 ಕೋಟಿ ರೂಪಾಯಿಯ ವೆಚ್ಚದ ಬ್ರಹ್ಮರಥವನ್ನು ಕಿರಣ್ ರಾವ್ ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು ಪುಷ್ಪರಥ ಅಂತ ನಮ್ಮ ಊರಿನ ಗಣೇಶ್ ಗೌಡ್ರವರು, ಬೆಣಕ ಕನ್ಸ್ಟ್ರಕ್ಷನ್ ಅವರನ್ನು ಕೊಡ್ತಾ ಇದ್ದಾರೆ. ಇನ್ನು ವಿಜಯರಾಜ ಗೋಪುರ
ರಾಜಗೋಪುರದ ವ್ಯವಸ್ಥೆಗೆ ಎಲ್ಲ ಊರಿನ ದಾನಿಗಳಿಂದ ಅದು ಈಗಾಗಲೇ 4 ತಾರೀಕಿಗೆ ಲೋಕಾರ್ಪಣೆಗೊಳ್ಳಲಿಕ್ಕೆ ಸಿದ್ಧವಾಗಿ ನಿಂತಿದೆ. ಇನ್ನೂ ಅನೇಕ ಒಳಾಂಗಣದ ವ್ಯವಸ್ಥೆಗಳು, ಮರದ ಕೆಲಸಗಳು ತುಂಬ ನಡೀತಾ ಇದೆ. ಅಲ್ಲಿ ದಾನಿಗಳ ಸಹಕಾರ ಭಾಳ ಅಗತ್ಯವಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ಬೆಂಗಳೂರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಯಾಕೆ ಬರಬೇಕು ಅಂತ ಕೇಳಿದ್ರೆ ನಮ್ಮ ಶರತ್ ಭಟ್ನವರು ಹೇಳಿದರು, ಸಂಬಂಧಗಳು ಧರ್ಮಸ್ಥಳದ ಜನರಿಗಿರುವಂಥ ಸಂಬಂಧ ಅಂದರೆ ಹೆಗಡೆಯವರ ಕುಟುಂಬಕ್ಕೂ ಶರತ್ ಭಟ್ನ ಕುಟುಂಬಕ್ಕೂ ಇರುವಂಥ ಸಂಬಂಧ. ಆ ಸಂಬಂಧಗಳು ಈಗಿನ ಕಾಲದ್ದು, ದೇವರಿಗಿರುವ ಸಂಬಂಧ ಅದು ಹಿಂದಿನ ಕಾಲದ್ದು. ಯಾಕೆ ಅಂತ ಕೇಳಿದರೆ ಅಲ್ಲಿನ ಜಾತ್ರೆಗೆ ಧರ್ಮಸ್ಥಳ ಧರ್ಮದೇವತೆಗಳು ಜಾತ್ರೆಯನ್ನು ನೋಡಲಿಕ್ಕೆ ಬರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಈಗಲೂ ಅದು ನಡೀತಾ ಇದೆ. ಧರ್ಮಸ್ಥಳ ನಡೆಯುವಂಥ ಯಕ್ಷಗಾನ ಗೆಜ್ಜೆ ಸೇವೆ ಅದು ಧರ್ಮಸ್ಥಳ ನಡೆದು ಮರುದಿವಸ ಪಡವೇಟ್ನರ ಮನೆತನಕ್ಕೆ ಬಂದು ಗೆಜ್ಜೆ ಸೇವೆಯನ್ನು ಮಾಡುವಂಥ ಪರಿಕಲ್ಪನೆಗಳು, ಅದರ ನಡೆದುಕೊಂಡು ಬರುವಂಥ ಐತಿಹಾಸಿಕ ಹಿನ್ನೆಲೆಗಳು, ಇದನ್ನು ನೋಡುವಾಗ ಧರ್ಮಸ್ಥಳ ಮತ್ತು ಜನದ ಸ್ವಾಮಿಗಿರುವಂಥ ಒಂದು ಸಂಬಂಧಗಳು. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಉಜಿರೆಯ ಜನದ ಸ್ವಾಮಿ ದೇವಸ್ಥಾನದ ಮಂಜುಳೇಶ ಅಂತ ಇದ್ದಾನೆ, ಮತ್ತು ಜನಾರ್ದನ ಸ್ವಾಮಿ ಹರಿ ಮತ್ತು ಹರ ಇರುವಂಥ ಏಕೈಕ ಕ್ಷೇತ್ರ ಅಂತ ಕೇಳಿದರೆ ಅದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಹೇಳಲಿಕ್ಕೂ ನಾನು ಬಯಸ್ತೇನೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ತ್ರಿವಿಕ್ರಮ ಸಪ್ಪಲೆನೆಯವರು ಈಗಾಗಲೇ 2 ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಅವರ ಚಲನಚಿತ್ರಗಳು ಯಶಸ್ವಿಯಾಗಲಿ. ಯಾಕೆ ಅಂತ ಕೇಳಿದರೆ ನಂದು ಒಂದು ಚಲನಚಿತ್ರ ಮಾಡಿದೆ ಸೂಪರಂ ಸೋ ಅಂತ, ಅದು ಕೂಡ ದೇವರ ದಯದಿಂದ ಅದು ಹಿಟ್ಟಾಗಿದೆ. ನಿಮ್ಮ ಫಿಲ್ಮು ಕೂಡ ಹಿಟ್ಟಾಗಲಿ. ಯಾಕೆ ಅಂತ ಕೇಳಿ ಜನರಿಂದ ಹಣ ಬಂದಾಗ ಅದು ಯಾವುದಾದ್ರು ಧಾರ್ಮಿಕ ಕೆಲಸಗಳಿಗೆ ಸೇರುವಂಥವರು ನೀವು, ನಿಮ್ಮ ಕೈಯ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳುತ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಮಂಜುನಾಥ ಕನ್ಯಾಡಿಯವರು ಹೇಳಿದ ಹಾಗೆ ತಾವೆಲ್ಲ ಅವರ ಬೆನ್ನೆಲಾಗಿ ನಿಲ್ಲಬೇಕು ನೀವೆಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳಿದ್ದಾವೆ. ಅನ್ನಸಂತರ್ಪಣೆ, ಕಲಸದ ರಶೀದಿಗಳು ಎಲ್ಲ ಇದ್ದಾವೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟಕ್ಕಾದರೂ ಬೆಂಗಳೂರಿಗೆ ವಿಸ್ತರಣೆ ಮಾಡ್ಬೋದು. ನಾನು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇದಕ್ಕಿಂತ ಮುಂಚೆ ಬೆಳ್ತಂಗಡಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಸುಮಾರು 4 ರಿಂದ 5 ಸಾವಿರ ಮಂದಿ ಬೆಳ್ತಂಗಡಿ ತಾಲೂಕಿನವರು ಈ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೇನೆ. ಒಂದು ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಕೇವಲ ಬೆಳ್ತಂಗಡಿಯವರು 5,000 ಮಂದಿ ಇದ್ದಾರೆ ಪ್ರತಾಪಣ್ಣ. ಹಾಗಾಗಿ ಚಿಕ್ಕದನ್ನ ಇದ್ದು ದೊಡ್ಡ ತನಕ ಯಾವುದೇ ವ್ಯವಸ್ಥೆಯನ್ನು ಮಾಡೋದಾದರೂ ಕೂಡ ಬೆಂಗಳೂರಿನ ಸಮಿತಿಯವರು ಅವರನ್ನು ಸಂಪರ್ಕವನ್ನು ಮಾಡ್ಬೋದು. ಅದರದ್ದೊಂದು ಗ್ರೂಪ್ ಇದೆ, ಆ ವಾಟ್ಸಪ್ನೊಂದು ಗ್ರೂಪೇ ಇದೆ. ಅದರಲ್ಲಿ ತಾವು ಮೊನ್ನೆ ಹೇಳಿದಾಗೆ ಅವರನ್ನು ಸಂಪರ್ಕ ಮಾಡ್ಬೋದು. ಆ ಗ್ರೂಪ್ನಲ್ಲಿ ಕೂಡ ಇದನ್ನು ತಿಳಿಸಿದಾಗ ಸಾಧ್ಯತೆಗಳಿದೆ, ನಮಗೆ ಹೆಚ್ಚಿನ ರೀತಿಯ ಧನ ಸಹಾಯ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುತ್ತಾ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಇವತ್ತು ಬೆಂಗಳೂರಿನಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಯಾರಿಗೆಲ್ಲ ಗೊತ್ತುಂಟು? ಓಕೆ, ಪಟ್ಲ ಯಕ್ಷೋತ್ಸವ ಅಂತ ಇವತ್ತೊಂದು ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆಯಿಂದ 8 ಗಂಟೆಯಿಂದ ರಾತ್ರಿ 9 ಗಂಟೆಗೆ ತನಕ ಆ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಸಾಯಂಕಾಲ ತನಕ ಯಕ್ಷೋತ್ಸವ ನಡೀಲಿಕ್ಕಿದೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಿದೆ. ಬಂಡ್ಸಂಗ ಅಂತ ಇಲ್ಲೇ ಹತ್ತಿರ, ನಾನು ಹೋಗಬೇಕಷ್ಟೇ ಇನ್ನು. ಹಾಗೆ ಆ ಕಾರ್ಯಕ್ರಮಗಳು ತಾವೆಲ್ಲರೂ ಪಾಲ್ಗೊಳ್ಬೋದು. ಅಂದರೆ ಇವತ್ತು ಸಂಡೇ ದಿವಸ ಬೆಳಿಗ್ಗೆ ದೇವರ ಕಾರ್ಯಕ್ರಮದಿಂದ ಹಿಡಿದು ಸಾಯಂಕಾಲ ನಮ್ಮೂರಿನ ಅತಿ ಹೆಚ್ಚಿನ ಗಂಡು ಕಲೆಯನ್ನು ಆಸ್ವಾದಿಸುವಂಥ ಒಂದು ಒಳ್ಳೆಯ ಸಂದರ್ಭ ನಮ್ಮಲ್ಲಿದೆ. ಅದರಲ್ಲಿ ಕೂಡ ಪಾಲ್ಗೊಳ್ಳಿ ಅಂತ ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ವಿಜಯ ಗೋಪುರ ಲೋಕಾರ್ಪಣೆ, ಹಾಗೆ ನೂತನ ಬ್ರಹ್ಮರಥ ಹಾಗೂ ಪುಷ್ಪರಥ ಸಮರ್ಪಣೆ ಮತ್ತು ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳ ಐತಿಹಾಸಿಕ ಕ್ಷಣಗಳಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸುವಂಥ ಸುಯೋಗ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಒಂದು ಭಾಗವಹಿಸಬೇಕು ಅಂತ ಬಹಳ ಸೊಗಸಾಗಿ ಮಾತನಾಡಿದಂಥ ವಿಜಯ ಗೋಪುರ ಸಮಿತಿಯ ಅಧ್ಯಕ್ಷರು ಶ್ರೀ ಶಶಿಧರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶಾಸಕರು ಆಗಿರುವಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಅವರು ಕೂಡ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಪೂಜ್ಯ ಕಾವಂದರ ಆಶೀರ್ವಾದದಿಂದ ಉಜಿರೆ ಮತ್ತು ಧರ್ಮಸ್ಥಳದ ಸಂಬಂಧದ ಇನ್ನೊಂದು ಆಯಾಮ ಉಜಿರೆಯನ್ನು
ಶಿಕ್ಷಣ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆ ಈಗ ಪ್ರತಿದಿನ ಸುಮಾರು 15ರಿಂದ 20 ಸಾವಿರ ವಿದ್ಯಾರ್ಥಿಗಳು ಓಡಾಡುವ ಊರನ್ನಾಗಿ ಪರಿವರ್ತನೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಸುರೇಂದ್ರ ಕುಮಾರ್ರವರೇ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಯೋಚನೆಯನ್ನು ಮಾಡ್ತಾ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ತಂದೆಯ ಸಂಕಲ್ಪವನ್ನು, ಕನಸನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿ ಈ ಕಾರ್ಯಕ್ರಮಕ್ಕೆ ರೂಪ ಕೊಡುತ್ತಿರುವಂತಹ ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾಗಿ ತನ್ನ ತಂದೆಯವರು ಹಾಕಿಕೊಟ್ಟಂತಹ, ತೀರ್ಥರೂಪರು ಹಾಕಿಕೊಟ್ಟಂತಹ ಪರಂಪರೆಯನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸುತ್ತಿರುವಂತಹ ಆತ್ಮೀಯರಾದ ಸನ್ಮಾನ್ಯ ಶರತ್ ಕೃಷ್ಣ ಪಡೋಟ್ನಾಯರೇ, ನಮಗೆ ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಮೊನ್ನೆ ಅದನ್ನು ಉಜಿರೆಯ ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದರು. ಕೀರ್ತಿಶೇಷ ವಿಜಯರಾಘವ ಪಡೋಟ್ನಾಯರಿಗೆ ಈ ಗೋಪುರದ ಬಗ್ಗೆ ಅಪಾರವಾದಂತಹ ಕನಸಿತ್ತು. ಸಪ್ತತಿಯ ಕಾರ್ಯಕ್ರಮ, ವಿಜಯರಾಘವ ಪಡೋಟ್ನಾಯರ ಸಪ್ತತಿಯ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಈ ಗೋಪುರದ ಶಿಲಾನ್ಯಾಸವನ್ನು ಅಥವಾ ಏನು ಫಲಕವನ್ನು ದೇವಸ್ಥಾನದ ಎದುರು ಹಾಕಿದರು. ನಮ್ಮ ಊರಿನ ದನಿಗಳು ವಿಜಯರಾಘವ ಪಡೋಟ್ನಾಯರು ಅವರು ನಮ್ಮ ಮನೆಗೆ ಬಂದರೆ ಉಜಿರೆಯ ಜನಾರ್ದನ ದೇವರೇ ಬಂದರು ಅಂತ ಹೇಳುವಂತಹ ಭಾವ, ಅಂತಹ ಒಂದು ಸಾತ್ವಿಕ ರೂಪದ ವ್ಯಕ್ತಿತ್ವ ಅವರದು. ಅವರು ಶರತ್ ಕೃಷ್ಣರ ಹತ್ರ ಹೇಳಿದ್ರಂತೆ, ಈ ಗೋಪುರ ಆಗೋದಿದ್ದರೆ, ಗೋಪುರ ಆಗುವಾಗ ಅದರ ಸಮಿತಿಯ ಸಂಚಾಲಕತ್ವವನ್ನು, ಅಧ್ಯಕ್ಷತೆಯನ್ನು ಶಶಿಧರ ಶೆಟ್ಟಿ ಬರೋಡ ಅವರಿಗೆ ಕೊಡಬೇಕು ಅಂತೇಳಿ ಅವರು ಆವಾಗಲೇ ಹೇಳಿದ್ರಂತೆ. ಸಭೆಗೆ ಪರಿಚಯ ಮಾಡೋ ದೃಷ್ಟಿಯಲ್ಲಿ ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಊರಿಂದ ದೂರದ ಬರೋಡಾಗೆ ಹೋಗಿ ಬಹಳ ಕಷ್ಟದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವರು ಶಶಿಧರ ಶೆಟ್ಟಿ ಬರೋಡ ಅವರು. ಅವರು ಅಲ್ಲಿ ಹೋದ ಮೇಲೆ ದೇವರವರ ಕೈ ಹಿಡಿದು, ವಿಶೇಷವಾಗಿ ಅವರ ತಾಯಿಯ ಮೇಲೆ ಅವರಿಗೆ ಅಪಾರ ಅಭಿಮಾನ. ಯಾವುದೇ ಕೆಲಸ ಮಾಡೋದಿದ್ದರೂ ತಾಯಿಯ ಆಶೀರ್ವಾದ ತಗೊಂಡು ಮಾಡುವಂತಹ ಶಶಿಧರ ಶೆಟ್ಟರು ಇವತ್ತು ಸುಮಾರು 20,000 ಜನರಿಗೆ ಉದ್ಯೋಗ ಕೊಡುವಂತಹ ದೃಷ್ಟಿಯಲ್ಲಿ ಇವತ್ತು ಸಾಧನೆ ಮಾಡಿದಂತಹ ಶಶಿಧರ ಶೆಟ್ಟರು. ದೇವರು ಸಂಪತ್ತು ಕೊಟ್ಟಿದ್ದಾರೆ, ಆದರೆ ಸಂಪತ್ತಿನ ಜೊತೆಗೆ ಕೊಡುವ ಮನಸ್ಸು ಕೊಟ್ಟಿದ್ದಾರೆ. ಅವರು ಬೆಳ್ತಂಗಡಿ ಉಜಿರೆಗೆ ಬರುವುದೇ ಇಲ್ಲಿ ಏನು ಒಳ್ಳೆಯ ಕಾರ್ಯಕ್ರಮಗಳಾಗ್ತದೆ ಆ ಕಾರ್ಯಕ್ರಮಕ್ಕೆ ಶಕ್ತಿ ಕೊಡುವ ದೃಷ್ಟಿಯಲ್ಲಿ. ಎಷ್ಟೋ ಮಂದಿ ಯುವಕರಿಗೆ ಇವತ್ತು ನಮ್ಮ ಊರಿನಲ್ಲಿ, ನೀವು ಬೇರೆ ಕಡೆ ಹೋಗಬಾರ್ದು, ಊರಿನಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿ ತುಂಬ ಉದ್ಯಮಿಗಳಿಗೆ ಶಶಿಧರ ಶೆಟ್ಟರು ಅವರು ಹೇಳಿದರು ನೋಡಿ, ಉದ್ಯೋಗಿಯಲ್ಲ ಉದ್ಯಮಿಯಾಗಿ ಮಾಡುವ ದೃಷ್ಟಿಯಲ್ಲಿ 10 ಜನರಿಗೆ ಕೆಲಸ ಕೊಡುವಂತಹ ದೃಷ್ಟಿಯಲ್ಲಿ ಅವರು ನಮ್ಮ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೊಂದು ಊರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಒಬ್ಬರು ಉದ್ಯಮಿಯಾಗಿ ತನ್ನ ಊರನ್ನು ಮರೆಯದೆ, ತನ್ನ ತಾಯ್ನೆಲವನ್ನು ಮರೆಯದೆ ಅಲ್ಲಿ ಬಂದು ಆಗುವ ಎಲ್ಲ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ಇರಲಿ, ನೀವು ಕೇಳಿ ನೋಡಿ, ಶಶಿಧರ ಶೆಟ್ಟರು ಬರೋಡ ಅಂತೇಳಿ ಕೇಳಿದರೆ ಬರೋಡೆ ಅಂತೇಳಿ ಹೇಳುವವರೇ ಇರುವುದೇ ಹೊರತು ಬೇಡ ಅಂತೇಳಿ ಹೇಳುವವರು ಯಾರೂ ಇಲ್ಲ. ಯಾಕೆಂದರೆ ಊರಿನಲ್ಲಿ ಆಗುವ ಯಾವುದೇ, ಈಗ ಮೊನ್ನೆ ಸಹಸ್ರನಾಮ ಆಯಿತು, ಮೊನ್ನೆ ಭೀಷ್ಮ ಏಕಾದಶಿಯ ಸಂದರ್ಭದಲ್ಲಿ ನಾವರದಲ್ಲಿ ಯಾವ ದೇವಸ್ಥಾನಗಳಿಗೆ ಹೋಗಿ ಇವತ್ತೇನು ಯಕ್ಷ ಧ್ರುವ ಪಟ್ಲ ಕಾರ್ಯಕ್ರಮ ಆಗ್ತದೆ,
ನಾವು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಆ ಯಕ್ಷಧ್ರುವ ಪಟ್ಲಕ್ಕೆ ಉಜಿರೆಯಲ್ಲಿ ಆದ ಕಾರ್ಯಕ್ರಮ, ನಾನು ಇದ್ದ ಕಾರಣಕ್ಕೆ ಹೇಳ್ತೇನೆ, 1 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಇಂಥದ್ದನ್ನು ಹೇಳದೆ, ಹೊರಗೆ ಹೇಳದೆ ಅವರು ಮಾಡಿರುವ ಧಾರ್ಮಿಕ ಕೆಲಸ. ಅಂತಹ ಶಶಿಧರ್ ಶೆಟ್ಟರು ಇವತ್ತು ನಾನು ಬ್ರಹ್ಮಕಲಶದ ಅಧ್ಯಕ್ಷ ಆಗಿರ್ಬೋದು, ಧೈರ್ಯ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು, ಅದು ಬಿಟ್ಟರೆ ಶಶಿಧರ್ ಶೆಟ್ಟರದ್ದೇ. ಅವರಿದ್ದರೆ ಕಾರ್ಯಕ್ರಮದಲ್ಲಿ ಒಂದು ಉತ್ಸಾಹವೇ ಬೇರೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರಾದಂತಹ ತ್ರಿವಿಕ್ರಮರು, ನಾನು ಮಾರಿಗುಡಿಯ ಇದರದ್ದು ಕೂಡ ಅಧ್ಯಕ್ಷ ಆಗಿದ್ದೆ. ಯಾಕೆಂದರೆ ನನ್ನ ಮನೆ ಬಾಗಿಲಲ್ಲೇ ಇರುವಂಥದ್ದು ಜನಾರ್ದನ ಸ್ವಾಮಿ ದೇವಸ್ಥಾನ ಮತ್ತು ಮಾರಿಗುಡಿ. ವರ್ಷಕ್ಕೆ ಒಮ್ಮೆ ನಾನು ಯಾವಾಗಲೂ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳಿಕೊಳ್ಳೋದುಂಟು, ನಾವು ಉಜಿರೆಗೆ ಬಂದಂಥವರು, ದೂರದ ಕುಂಬ್ಳೆಯಿಂದ ಬಂದಂಥವರು, ಪುತ್ತೂರಾಗಿ ಮತ್ತು ಉಜಿರೆಗೆ ನಮ್ಮ ತೀರ್ಥರೂಪರು ಬಂದಂಥವರು. ಅವರು ಉಜಿರೆ ಜನಾರ್ದನ ಸ್ವಾಮಿ ದೇವರು ಅವಭೃತಕ್ಕೆ ಹೋಗುವಾಗ ನನ್ನ ಮನೆಯಲ್ಲಿ ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾರೆ. ನಾವು ನಂಬಿಕೆ ಇಟ್ಟರೆ, ಶ್ರದ್ಧೆ ಇಟ್ಟರೆ, ಭಕ್ತಿ ಇಟ್ಟರೆ ಆ ದೇವರು ಬಂದು ನಮ್ಮ ಮನೆಯಲ್ಲಿ ಬಂದು ಕಟ್ಟೆಯಲ್ಲಿ ಕೂತು ಪೂಜೆಯನ್ನು ಸ್ವೀಕರಿಸಿ ಅವರು ಹೋಗುವಾಗ ಒಮ್ಮೆ ನಮ್ಮ ಮನೆಯ ಕಡೆಗೆ ಹೀಗೊಮ್ಮೆ ಮುಖ ಮಾಡಿಕೊಂಡು ನಮ್ಮನ್ನೊಂದು ಆಶೀರ್ವಾದಿಸಿ ಹೋಗುವ ಆ ಕ್ಷಣ ಇದೆಯಲ್ಲ, ಇಡೀ ವರ್ಷಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಆ ಜನಾರ್ದನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಒಳ್ಳೆಯದು ಮಾಡಿದ್ದಾರೆ. ಉಜಿರೆಯ ಪೇಟೆಯಲ್ಲಿರೋರನ್ನೊಮ್ಮೆ ಕೇಳಿ ನೋಡಿ, ನಂಬಿಕೆ ಶ್ರದ್ಧೆಯಿಂದ ಆ ದೇವರನ್ನು ಭಜಿಸಿದವರಿಗೆ ದೇವರು ಒಳ್ಳೆಯದನ್ನು ಕೊಟ್ಟಿದ್ದಾರೆ. ನಾನು ತ್ರಿವಿಕ್ರಮರನ್ನು ಯಾಕೆ ನೆನಪು ಮಾಡಿಕೊಂಡಿದ್ದೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಅವರ ಹತ್ರ ಕೇಳಿದಾಗ ಮಾರಿಗುಡಿಗೆ ಆಗಿನ ಕಾಲದಲ್ಲಿ ಅವರು ಸಹ ತುಂಬ ರೀತಿಯಲ್ಲಿ ಸೇವೆಯನ್ನು ಮಾಡಿದಂಥವರೇ. ಒಂದು ರೀತಿಯಲ್ಲಿ ಹಂಚನ್ನು ಪೂರ್ತಿ ಕೊಟ್ಟಿದ್ದರು ಆವಾಗ. ಅವರ ಮನೆ ಬೆಳ್ತಂಗಡಿ ಆದರೂ ಉಜಿರೆಗೆ ಕೊಟ್ಟಿದ್ದರು. ಇವರು ಈಗ ಹೇಳಿದರು ಸೂ ಫ್ರಮ್ ಸೋ ಅಂಥೇಳಿ, ಮನುಷ್ಯ ಮುಟ್ಟಿದ್ದು ಚಿನ್ನ ಆಗ್ತದೆ ಅಂತ ಹೇಳೋದಕ್ಕೆ ಶಶಿಧರ್ ಶೆಟ್ಟರು ಒಂದು ಉದಾಹರಣೆ ಅಂತೇಳಿ ಹೇಳ್ತಾ, ಅವರು ಒತ್ತಾಯಕ್ಕೆ ಅವರಿಗೆ ಬೇಡ ಬೇಡ ಹೇಳಿದರು. ಇರು ಬೋಡೆ ಅಂಥೇಳಿ ಅವರನ್ನು ಅದರ ಪ್ರೊಡ್ಯೂಸರ್ ಮಾಡಿದರು. ಅವರು ಆ ಸಿನಿಮಾ ಯಾರಿಗೆ ಗೊತ್ತುಂಟು, ಆ ಹೆಸರೇ ನೋಡುವಾಗಲೇ ಇದು ಎಂಥದಪ್ಪ ಸೂ ಫ್ರಮ್ ಸೋ ಅಂತೇಳಿ ಹೇಳ್ತಾ ಇದ್ದೆವು. ಆದರೆ ಅದು ಜನಮಚ್ಚಿಗೆ ಗಳಿಸಿದಂತಹ ರೀತಿ. ಅವರ ಬಾಯಲ್ಲಿ ತ್ರಿವಿಕ್ರಮರಿಗೆ ಕೊರಗಜ್ಜ ಈಗ ಬಹಳ ಪ್ರಚಲಿತವಾಗಿ ಜನರ ಮಧ್ಯೆ ಜನರ ನಂಬಿಕೆಯ ಪಾತ್ರರಾದಂತಹ ದೈವ ಅಂತೇಳಿ ಹೇಳ್ಬೋದು ಕಾಣ್ತದೆ. ನನಗೆ ಅದರ ಬಗ್ಗೆ ತುಂಬ ಮಾಹಿತಿ ಇಲ್ಲ. ಅವರು ಹೇಳಿದ್ದಾರೆ ನಿಮ್ಮ ಸಿನಿಮಾ ತುಂಬ ಯಶಸ್ವಿ ಆಗ್ತದೆ ಅಂತೇಳಿ. ಅವರು ಹೇಳಿದರೆ ಅದು ಆಗ್ತದೆ ಅಂತ ಹೇಳ್ತಾ ಮಂಜುನಾಥರು, ಸ್ವಲ್ಪ ಸಮಯ ಇದೆ ಅಂಥೇಳಿ ನಾನು ಮಾತಾಡ್ತಾ ಇದ್ದೇನೆ, ಯಾಕಂದರೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈಗಲೇ ಬಿಟ್ಟರೆ, ಸಭೆ ಬಿಟ್ಟರೆ ಊಟಕ್ಕೆ ಕಷ್ಟ ಆಗ್ತದೆ ಅಂಥೇಳಿ, ಹಾಗೆ ಅಷ್ಟೇ. ಮಂಜುನಾಥರ ತಂದೆ ಗಂಗಾಧರರು ಉಜಿರೆಯ ಜನಾರ್ದನ ದೇವರ ಭೂಮಿಯಲ್ಲಿ ತನ್ನ ಉದ್ಯೋಗವನ್ನು ಮಾಡ್ತಾಯಿದ್ದರು. ಅವರದ್ದು ಬಟ್ಟೆಯ ಉದ್ಯಮ. ನನ್ನ ತಂದೆಯವರು ನಡ್ಕೊಂಡು ಬಂದು ಬಸ್ಸು ಬರೋವರೆಗೆ ಎಲ್ಲಿ ಕಾಯೋದು ಅಂತ ಹೇಳಿದರೆ ಗಂಗಾಧರ ಅಂದರೆ ಇವರ ತೀರ್ಥರೂಪರ ಅಂಗಡಿಯಲ್ಲಿ ಬಂದರು. ವಾಪಸ್ ಬಂದಾಗಲೂ ಕೂತು ಮಾತಾಡ್ತಿದ್ದದ್ದು ಅವರ ಅಂಗಡಿಯಲ್ಲಿ. ಇವತ್ತು ಬೆಂಗಳೂರಿಗೆ ಬಂದು ನನಗೆ ಅಂತ ಹೇಳಿದರೆ ಅವರಿಗೆ ಒಂದು ರೀತಿಯಲ್ಲಿ ಬದುಕಿನಲ್ಲಿ ಒಳ್ಳೆಯ ಬೆಳಕನ್ನು ಕೊಟ್ಟಂತಹ ಮಂಜುನಾಥ ಸ್ವಾಮಿ ಮತ್ತು ಜನಾರ್ದನ ಸ್ವಾಮಿ ಎರಡೂ ದೇವಸ್ಥಾನಗಳಿಗೆ ಸೇವೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಅವರು ಕೂತಿದ್ದಾರೆ. ಅವರ ಕನಸಿನಲ್ಲಿ ತುಂಬ ಸಂಗತಿಗಳನ್ನು ಹೇಳಿದ್ದಾರೆ. ಎಲ್ಲವನ್ನು ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದೆ ದೇವರವ್ರ ಹತ್ರ ಆ ಕೆಲಸಗಳನ್ನೆಲ್ಲ ಮಾಡಿಸಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಇಲ್ಲಿ ನಡೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಬಂದಾಗಲೇ ಹೇಳಿದೆ, ಇಲ್ಲಿಗೆ ಬಂದಾಗಲೇ ನನಗೆ ಉಜಿರೆಗೆ ನಮ್ಮ ಊರಿಗೆ ಬಂದ ಹಾಗೆ ಒಂದು ಅನುಭವ ಆಯಿತು. ಬೆಂಗಳೂರಿನಲ್ಲಿ ಈ ಏನು ಪುರುಸೊತ್ತಿಲ್ಲದ
ಕೆಲಸಗಳ ಮಧ್ಯೆ ಇಷ್ಟು ಮಂದಿ ನಾವು ಊರಿನವರು ಒಟ್ಟಿಗೆ ಸೇರಿದ್ದೇವೆ ನೋಡಿ, ಇದುವೇ ಒಂದು ದೊಡ್ಡ ಸಂಗತಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಅಧ್ಯಕ್ಷರೇ, ನಾನು ನನ್ನ ಮಗಳ ಮದುವೆಯ ಆಮಂತ್ರಣ ಕೊಡಲಿಕ್ಕೆ ಅಂಥೇಳಿ ಬಂದಿದ್ದೆ. ಇಬ್ಬರು ಹಿರಿಯರು ಅಲ್ಲಿ ಹೋಗಲೇಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಳ್ಬೇಕು ಅಂಥೇಳಿ ಒಂದು ಬೆಳಿಗ್ಗೆ ನಾನು ಮತ್ತು ನನ್ನ ಮನೆಯವರು ಬೆಳಿಗ್ಗೆ 8 ಗಂಟೆಗೆ ಹೊರಟವರು. ಬೆಳಗಿಂದ ಸಾಯಂಕಾಲ ಆಗುವಾಗ ಹೋದದ್ದು ಎಷ್ಟು ಮನೆಗೆ ಅಂತೇಳಿ ಕೇಳಿದರೆ 4 ಮನೆಗೆ. ಇಲ್ಲಿ ಬೆಂಗಳೂರಿನಲ್ಲಿ ಮನೆಯಿಂದ ಮನೆಗೆ ಹೋಗುವಂಥದ್ದು ಇದೆಯಲ್ಲ, ಅದರಷ್ಟು ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತ ಹೇಳಿ ಸಂಜೆ ಮನೆಗೆ ಹೋಗುವಾಗ ಹೇಳಿದೆ ನಾವು, ಇನ್ನು ಉಳಿದದ್ದೆಲ್ಲ ನಾವು ಪೋಸ್ಟ್ ಮತ್ತು ವಾಟ್ಸಪ್ಪಲ್ಲಿ ಮಾಡಿ ಫೋನಲ್ಲಿ ಹೇಳುವ, ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ ಎಲ್ಲವೂ ಆಗುವಾಗ ಅಲ್ಲಿ ಮದುವೆ ಮುಗಿದಿರ್ತದೆ. ಹಾಗೆ ಇವರ ಆಲೋಚನೆ ಏನಿದೆ ಇದಕ್ಕೆ ನಾನು ಶಾಬಾಸ್ ಹೇಳ್ತೇನೆ. ಯಾಕೆಂತ ಹೇಳಿದರೆ ಎಲ್ಲರನ್ನ ಉಜಿರೆ ಸಂಬಂಧಪಟ್ಟವರನ್ನು ಅಥವಾ ನಮ್ಮ ಊರಿನವರು ಅಂತ ಹೇಳುವವರನ್ನು ಎಲ್ಲರನ್ನ ಒಂದು ಕಡೆ ಸೇರಿಸಿ ಹೀಗೊಂದು ಮಾತನಾಡುವಂಥದ್ದು ನಾನು ಈ ದಿವಸದಲ್ಲಿ ಪ್ರಸ್ತಾಪ ಮಾಡಬೇಕು. ಈಗೆಲ್ಲ ಫೇಸ್ಬುಕ್ ಮತ್ತು ವಾಟ್ಸಪ್ನ ಕಾಲ, ಆದರೂ ಜನರು ಹೊಂದಿಕೊಂಡಿದ್ದಾರೆ. ವಾಟ್ಸಪ್ಪಲ್ಲಿ ಹೇಳಿದರೂ ಸಾಕು, ಫೇಸ್ಬುಕ್ಕಲ್ಲಿ ಹಾಕಿದರೂ ಸಾಕು, ವಿಷಯ ತಿಳ್ಕೊಂಡು ಅಭಿಮಾನ ಇರುವವರು ಖಂಡಿತ ಬರ್ತಾರೆ. ಆದರೆ ಮನೆ ಮನೆಗೆ ಹೋದರೆ ಅದರ ಪರಿಣಾಮ ಏನು ಅಂತ ಹೇಳುವಂಥದ್ದನ್ನು ಮೊನ್ನೆ ಶರತ್ ಕೃಷ್ಣರು ಪಡ್ಡೊಟ್ನಾಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಎಂತಹ ಅಭಿಮಾನ! ಅವರೇನು ಹೋಗಿ ಮನೆಗೆ ಹೋಗಿ ಕೇಳಲಿಲ್ಲ, ಏನು ನಾನು ಗೋಪುರ 4,500 ಮನೆಗಳಿಗೆ ಒಂದು ಬೆಳಿಗ್ಗೆದ್ದು ಹಿಂದಿನ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಬೇಕು. ಕೀರ್ತಿಶೇಷ ವಿಜಯರಾಘವ ಪಡೋಟ್ನಾಯರ್ ಅದನ್ನು ಮಾಡಿದರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ, ಆದರೆ ಮಾಡಿದರು. 6 ಗಂಟೆ ಅಂತ ಹೇಳಿದರೆ 6 ಗಂಟೆಗೆ ನಾವು ಬೆಳಿಗ್ಗೆ ಒಂದು ದಿವಸ ಬೆಲ್ಲ ಆಯಿತು ಅಂತೇಳಿ ಹೊರಗೆ ನೋಡ್ತೇನೆ, ದನಿಗಳು ಬಂದು ಮನೆ ಎದುರು ನಿಂತಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ 4,500 ಮನೆಗೆ ಹೋದದರ ಪರಿಣಾಮವಾಗಿ ಇವತ್ತು ಜನ ಮೊನ್ನೆಯ ಜಾತ್ರೆಯ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಜನ ಎಲ್ಲ ಕಾರ್ಯಕ್ರಮದಲ್ಲಿ ಮನೆಗೆ ಹೋಗಿ ಕರೆದಾಗ ನಾವು ಕೊಡುವಂತಹ ಗೌರವ ಏನಿದೆ ಅದೊಂದು ವಿಶೇಷ ಗೌರವ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಜನ ಇವತ್ತು, ನನಗೆ ವಿಶ್ವಾಸ ಇದೆ, ಈ ಬ್ರಹ್ಮಕಲಶ ನಾವು ಕನಸಿನಲ್ಲಿ ಅಥವಾ ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿದ್ದೇವೆ, ಶರತ್ ಕೃಷ್ಣ ಪಡೋಟ್ನಾಯರು ಆ ಜನಾರ್ದನ ಸ್ವಾಮಿ ದಯದಿಂದ, ಮಂಜುನಾಥ ಸ್ವಾಮಿಯ ದಯದಿಂದ ನಿಮ್ಮ ಇಲ್ಲಿಯ ಉತ್ಸಾಹವನ್ನು ನೋಡುವಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಜೀವನದಲ್ಲಿ ಬರುವ ಒಂದು ಅವಕಾಶ ಇದು. ನನಗೆ ಇವರೆಲ್ಲ ಒಟ್ಟಿಗೆ ಸೇರಿ ಬಂದು ನೀವು ಬ್ರಹ್ಮಕಲಶದ ಅಧ್ಯಕ್ಷರಾಗಬೇಕು ಅಂತೇಳಿ ಹೇಳಿದಾಗ ಅದನ್ನು ಮೊನ್ನೆ ಶಶಿಧರ್ ಶೆಟ್ಟರು ಸಹ ಹೇಳಿದರು, ದೇವರು ಮಾಡಿಸುವುದು ಅಂಥೇಳಿ. ನಾನು ಮಾಡೋದು ಅಂತ ಹೇಳುವಂಥದ್ದು ಏನೂ ಇಲ್ಲ. ದೇವರ ಸಂಕಲ್ಪ ಅಂಥೇಳಿ ಒಂದು ಇರ್ತದೆ. ದೇವರು ನಮಗೊಂದು ಅವಕಾಶ ಕೊಡ್ತಾರೆ. ಆ ಅವಕಾಶವನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ನಮ್ಮಿಂದ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತೇವೆ, ಅದರ ಮೇಲೆ ನಮ್ಮ ಪಾಲು ಅದರಲ್ಲಿ. ಹಾಗೆ ಜನಾರ್ದನ ಸ್ವಾಮಿಯ ಸೇವೆ ಮಾಡುವಂತಹ ಒಂದು ಬ್ರಹ್ಮಕಲಶದ ಅಧ್ಯಕ್ಷನಾಗುವಂತಹ ಆದೇಶವನ್ನು ದೇವರು ನೀಡಿದ್ದಾರೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ನಾವೆಲ್ಲ, ನಾನು ಅಧ್ಯಕ್ಷ ಸ್ಥಾನದಿಂದ ಇಲ್ಲಿ ಬಂದು ಮಾತಾಡ್ತಾ ಇದ್ದೇನೆ. ಮಾಡಲಿಲ್ಲ ಅಷ್ಟೇ, ಆದರೆ ಮಾಡುವ ಅವಕಾಶ ಮತ್ತೆ ಬರೋದಿಲ್ಲ. ವಿಶೇಷ ಸಂದರ್ಭ ಇದು. ಆ ಗೋಪುರವನ್ನು ಇವತ್ತು ಏನಾದರೂ ನಾವು ಬಂದು ನೋಡಿದರೆ, ನಮಗೆಲ್ಲ ಗೊತ್ತಿದೆ, ನೆನಪಿದೆ, ಉಜಿರೆಯ ದೇವಸ್ಥಾನಕ್ಕೆ ಇರುವಂತಹ ಒಂದು ರಥಬೀದಿ, ಆ ರಥಬೀದಿಯ ಒಂದು ವಿಶಾಲವಾದಂತಹ ರಥಬೀದಿ, ಆ ದೇವರು ಅಲ್ಲಿಂದ ನೀವು ಅರಳಿಕಟ್ಟೆಯಿಂದ ಈಗ ಬಂದು ಉಜಿರೆಯಲ್ಲಿ ಬಂದು ಆ ದೇವಸ್ಥಾನದ ಕಡೆಗೆ ನೋಡಿದರೆ ಆ ಕಾಣುವಂತಹ ಗೋಪುರದ ಭವ್ಯತೆಯನ್ನು ನೋಡುವಾಗ ಮಾಡಿದಂತಹ ಪರಿಶ್ರಮಕ್ಕೆ ಇವತ್ತು ತುಂಬ ಮಂದಿ, ನಾನು ನಮ್ಮ ಮನೆಯ ಹತ್ತಿರದವರನ್ನೇ ನಾನು ಹೇಳ್ತೇನೆ, ನಾವು ನಿರೀಕ್ಷೆ ಮಾಡಲಿಲ್ಲ ಅಂಥವರು ಅಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಾರು ಅಂತ ಹೇಳಿ.
ಆದರೆ ಅವರಾಗಿಯೇ ಬಂದು ಪ್ರತಿನಿತ್ಯ ನಮ್ಮ ರವೀಂದ್ರ ಶೆಟ್ಟರು ವಾಟ್ಸಪ್ಪಿನ ಗ್ರೂಪ್ನಲ್ಲಿ ಹಾಕ್ತಾರೆ, ನೀವು ನೋಡಿ ಯಾರ್ಯಾರು ಬಂದು ಕೊಟ್ಟಿದ್ದಾರೆ ಅಂಥೇಳಿ. ಏನು ಅವರತ್ತು ಇದ್ದು ಕೊಟ್ಟಿದ್ದಾರೆ ಅಂಥೇಳಿ ಅಲ್ಲ, ಇದೊಂದು ಸಂದರ್ಭ. ಈಗ ಕೊಟ್ಟರೆ ಬಂತು, ನನ್ನದು ಈ ಗೋಪುರದಲ್ಲಿ ನನ್ನದು ಒಂದು ಸೇವೆ ಇದೆ ಅಂತ ಹೇಳುವ ಭಾವದ ಜೊತೆಗೆ ಜನ ಬಂದು ಸಾಲು ಸಾಲು ನಿಂತು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಮಗೆ ಒಂದು ಅವಕಾಶ, ನಾವು ಕೊಟ್ಟರೆ ಈಗ ಒಂದು ಸಂದರ್ಭ. ನಾನು ಹೇಳಿದೆ, ತುಂಬ ಮಂದಿಗೆ ತುಂಬ ರೀತಿಯ ಸಂಪತ್ತು ಕೊಟ್ಟಿರ್ಬೋದು. ಇಲ್ಲಿ ಸೇರಿದವರು ಖಂಡಿತ ನಮ್ಮ ಜೀವನದಲ್ಲಿ ಬೆಂಗಳೂರಿಗೆ ಬಂದಿದ್ದೇವೆ, ಸಣ್ಣ ಊರಿಂದ ಈ ಸಮುದ್ರಕ್ಕೆ ಬಂದು ಈಜುತ್ತಾ ಇದ್ದೇವೆ, ನಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದೇವೆ. ಉಜಿರೆಯಲ್ಲಿ ಶಿಕ್ಷಣ ಪಡೆದವರಿರ್ಬೋದು, ಉಜಿರೆಯ ಜನಾರ್ದನನ ಏನು ಭಕ್ತರಿರ್ಬೋದು. ಇವತ್ತು ತಕ್ಕ ಮಟ್ಟಿಗೆ ದೇವರು ಇಲ್ಲಿ ನಮಗೆ ಒಂದು ಬದುಕು ಕಟ್ಟಿಕೊಳ್ಳುವಂತಹ ಒಂದು ಏನು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಸಾಧನೆಯನ್ನು ಮಾಡಿದ್ದೇವೆ. ನಾವು ಉಜಿರೆಯ ಹಿರಿಯ ವಿದ್ಯಾರ್ಥಿಗಳ ಸಭೆ ಮಾಡುವಾಗ ಹೊರಡ್ರೆಲ್ಲ ತುಂಬ ಅದರಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ನಮ್ಮದು ಒಂದು ಕೃತಜ್ಞತೆ ಸಲ್ಲಿಸುವುದಕ್ಕೆ ಒಂದು ಅವಕಾಶ ಅಂತ ಇದು. ನಾನು ಕಲಿತ ಶಾಲೆ, ನನ್ನ ಊರಿನ ದೇವಸ್ಥಾನ, ಇದಕ್ಕೆ ಏನಾದರೂ ನಮ್ಮದಾದಂತಹ ರೀತಿಯಲ್ಲಿ ಶಕ್ತಿ ಮೀರಿ ಏನಾದರೂ ನಾವು ಮಾಡ್ತೇವೆ ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಪ್ರತಿ ವರ್ಷ 12 ವರ್ಷಕ್ಕೆ 2 ಬಾರಿ ಆಯಿತು ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಆದರೆ ಈ ಸರ್ತಿಯ ವಿಶೇಷ ಏನು ಅಂತೇಳಿ ಕೇಳಿದರೆ, ಒಂದು ಗೋಪುರ ಆಗ್ತಾ ಇದೆ. ಹೆಸರೇ ನೋಡಿ ಹೇಳುವ ಹಾಗೆ, ಶಾಶ್ವತವಾಗಿ ಕೀರ್ತಿಶೇಷ ವಿಜಯರಾಘವ ಪೊಡೊಟ್ನಾಯರ ನೆನಪು ಅದರಲ್ಲಿ ಉಳಿತದೆ. ವಿಜಯ ಗೋಪುರ, ಅದು ವಿಜಯ ಗೋಪುರ. ನಮ್ಮ ಊರಿಗೆ ಒಂದು ದೊಡ್ಡ ರೀತಿಯಲ್ಲಿ ಯಾವುದೇ ಊರಿನ ಆರೋಗ್ಯವನ್ನು ನೋಡುವಂಥದ್ದು 2 ಸಂಗತಿಯಂತೆ. ಆ ಊರಿನ ದೇವಸ್ಥಾನ ಹೇಗಿದೆ, ಆ ಊರಿನ ಶಾಲೆ ಹೇಗಿದೆ ಅಂಥೇಳಿ. ಇದೆರಡು ಒಳ್ಳೆದಿದ್ದರೆ ಆ ಊರು ಒಳ್ಳೆಯದಾಗ್ತದೆ ಅಂತ ಹೇಳಿಯೇ ಲೆಕ್ಕ. ಆ ದೃಷ್ಟಿಯಲ್ಲಿ ಉಜಿರೆಯು ಶಿಕ್ಷಣ ಕ್ಷೇತ್ರವೂ ಆಗಿದೆ, ಜೊತೆಗೆ ಇವತ್ತು ಈ ಬ್ರಹ್ಮಕಲಶದ ತಯಾರಿಗೆ ಬಂದು ನಿಂತಹ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇದು ಕೊಡುಗೆ ಡೊನೇಷನ್ ಅಲ್ಲ, ಆ ದೇವರಿಗೆ ಕೊಡುವ ನಾವು ಸೇವೆ. ತುಂಬ ಮಂದಿ ಹಾಕ್ತಾರೆ, ಒಂದು ಫ್ಯಾನ್ ಕೊಟ್ಟು ಆ ಫ್ಯಾನಿನ ಏನು ರೆಕ್ಕೆಯಲ್ಲಿ ಕೊಡುಗೆ, ಫ್ಯಾನ್ ತಿರುಗುವಾಗ ಅದು ಕಾಣೋದಿಲ್ಲ. ಇದು ದೇವರಿಗೆ ನಾವು ಕೊಡುವಂಥದ್ದು ಸೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಇದೊಂದು ಸಂದರ್ಭದಲ್ಲಿ ಏನು ಉತ್ಸಾಹದ ಜೊತೆಗೆ ಮಾಡಿದ್ದಾರೆ. ಪೂಜ್ಯ ಕಾವಂದರ ಆಶೀರ್ವಾದ, ಅವರೇ ನಮ್ಮ ಗೌರವಾಧ್ಯಕ್ಷರು. ಶ್ರೀ ಕ್ಷೇತ್ರದ ಪ್ರಸಾದ ಖಂಡಿತವಾಗಿದೆ. ಅದರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿದರೆ ನಮ್ಮ ಸಣ್ಣ ಸಣ್ಣ ಸೇವೆಯೂ ಕೂಡ ಒಂದು ಒಳ್ಳೆಯ ಕಲ್ಪನೆಯನ್ನು ಶಶಿಧರ್ ಶೆಟ್ಟರು ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆ ಅಂತ ಹೇಳಿದರೆ 1 kg ಅಕ್ಕಿ ತಂದರೂ ತೊಂದರೆ ಇಲ್ಲ, ಅವರಿಗೆ ಒಂದು ಸಮರ್ಪಣೆ ಮಾಡಿದ ಭಾವ. ಅದರಲ್ಲಿ ಕೊಟ್ಟದ್ದು ದೊಡ್ಡದು ಸಣ್ಣದು ಅಂತ ಹೇಳಿ ಇಲ್ಲ, ಕೊಡುವಂಥದ್ದು ಬಹಳ ಮುಖ್ಯ. ನಮ್ಮ ಶಕ್ತಿ ಮೀರಿ ನಾವು ಕೊಡ್ತೇವೆ ಅಂತ ಹೇಳಿ ಆದರೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನಾವು ಮುಂಬೈಗೆ ಹೋದಾಗ ಹೇಳೋದುಂಟು, ಅಲ್ಲೆಲ್ಲಾದರೂ ಮುಂಬೈಯಲ್ಲಿ ಹೋಟ್ಲಿಗೆ ಹೋದರೆ ಒಂದಲ್ಲ ಒಂದು ಹೋಟ್ಲಲ್ಲಿ ಊರಿನವರು ಸಿಗ್ತಾರೆ. ಅಷ್ಟು ದೊಡ್ಡ ಮುಂಬೈಯಲ್ಲಿ ಊರಿನವರು ಸಿಕ್ಕಿದ ಕೂಡಲೇ ಸಿಗುವಂತಹ ಒಂದು ಸಂತೋಷವೇ ಬೇರೆ, ಸಂತೋಷವೇ. ಅವರನ್ನು ಕರೆಯುವುದೇ ಹೇಗೆ ಅಂತ ಹೇಳಿದರೆ ಊರ್ದಾರೆ ಬಲೆ ಅಂಥೇಳಿ. ಇವತ್ತು ಊರ್ದಾರಗಳೆಲ್ಲ ನಾವು ಇಲ್ಲಿ ಸೇರಿದ್ದೇವೆ. ಇಲ್ಲಿ ಸೇರಿದ ಕಾರಣಕ್ಕೆ ತುಂಬ ನೆನಪುಗಳು ಬಂದಿರ್ಬೋದು. ನಾನು ಕೆಲವರನ್ನು ನೋಡಿದೆ, ಎಷ್ಟೋ ಸಮಯದ ನಂತರ ಸಿಕ್ಕಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ, ತುಂಬ ವರ್ಷದಿಂದ ಇದ್ದಾರೆ. ಆದರೆ ಈ ಕಾರಣಕ್ಕೆ ಇಲ್ಲಿ ಬಂದು ಪರಿಚಯ ಮಾಡಿಕೊಂಡಿದ್ದಾರೆ ಅಂಥೇಳಿದರೆ, ಶಾಲೆಯಲ್ಲಿ ಒಟ್ಟಿಗೆ ಕಲಿತವರು, ಜನಾರ್ದನ ದೇವಸ್ಥಾನಕ್ಕೆ ಒಟ್ಟಿಗೆ ಹೋದವರು, ಜಾತ್ರೆಯಲ್ಲಿ ಹೋಗಿ ಆ ತೊಟ್ಲಲ್ಲಿ ಕೂತಂಥವರು, ಅಲ್ಲಿಯ ಚರ್ಮುರಿ ಒಟ್ಟಿಗೆ ತಿಂದಂತಹ ನೆನಪುಗಳು, ಇದೆಲ್ಲವೂ ಹೀಗೆ ಒಟ್ಟಿಗೆ ಸೇರಿದಾಗ ಬರ್ತದೆ. ಜೀವನವೇ ಈ ರೀತಿಯ ಸವಿ ನೆನಪುಗಳ ಒಂದು ಗೊಂಚಲಾದಾಗ
ಬದುಕಿಗೆ ಒಂದು ಅರ್ಥ ಬರ್ತದೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆ ರೀತಿಯ ಸವಿ ನೆನಪುಗಳಾಗಿ ನಮ್ಮ ಜೊತೆ ಬಂದಿದೆ. ನಾಡ್ದಿನ ಬ್ರಹ್ಮಕಲಶ ಮತ್ತು ಈ ಗೋಪುರದ ಕಾರ್ಯಕ್ರಮದಲ್ಲಿ ನಾಡ್ದು ಮತ್ತೆ ಹಾಗೆ ಕೆಲಸಗಳು ಯಾವಾಗಲೂ ಇರ್ತದೆ. ಇವರೇ ಪುರ್ಸೊತ್ತುಂಟ ಅಂತೇಳಿ ಕೇಳಿದರೆ ಪುರ್ಸೊತ್ತಿಲ್ಲ, ಆದರೆ ಸಮಯ ಮಾಡಿದರೆ ಪುರ್ಸೊತ್ತುಂಟು. ನಾಡ್ದು 3ರಿಂದ 11 ತಾರೀಕಿನವರೆಗೆ ನಾವೆಲ್ಲ ಬಂದು ಭಾಗಿಯಾದರೆ ಆ ನೆನಪುಗಳು ನಮ್ಮಲ್ಲಿ ಶಾಶ್ವತವಾಗಿ ಉಳಿತದೆ. ಜನಾರ್ದನನಿಗೆ ಸೇವೆ ಮಾಡಿದ ಫಲ ಸಿಗ್ತದೆ ಅಂತೇಳಿ ಹೇಳ್ತಾ, ನನಗೆ ಗೊತ್ತಿದೆ ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ದೇನೆ ಅಂಥೇಳಿ, ಆದರೆ ನನ್ನ ಹತ್ರ ಇರುವ ಬಂಡವಾಳವೇ ಮಾತುಗಳು. ಹಾಗೆ ಬಹಳ ತಾಳ್ಮೆಯಿಂದ ನೀವು ನಮ್ಮ ಮಾತನ್ನು ಕೇಳಿದ್ದೀರಿ. ಮತ್ತೊಮ್ಮೆ ಎಲ್ಲರಿಗೆ ಕೈ ಜೋಡಿಸಿ ನಾಡ್ದಿನ ಬ್ರಹ್ಮ ಕಲಶೋತ್ಸವಕ್ಕೆ 3ರಿಂದ 11 ತಾರೀಕಿನವರೆಗೆ ಊರಿಗೆ ಬಂದು, ನಿಮಗೆ ಎಲ್ಲಿಯಾದರೂ ಜಾಗ ಸಿಗಲಿಲ್ಲ ಅಂತೇಳಿ ಏನು ಆಲೋಚನೆ ಮಾಡಬೇಡಿ ಉಳ್ಕೊಳ್ಳಿಕ್ಕೆ. ನಾವು ಮನೆಯಲ್ಲಿ ಈಗ ಇರೋದು ಇಬ್ಬರಿಬ್ಬರೇ, ಆದರೂ ಮನೆ ದೊಡ್ಡದು ಕಟ್ಟಿದ್ದೇವೆ. ಎಷ್ಟು ಮಂದಿ ಬೇಕಾದರೂ ಬಂದು ಉಳ್ಕೊಂಡು ನಿಮ್ಮ ಆತಿಥ್ಯ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಡಬೇಕು. ಊರಿಂದ ಬಂದವರು ಎಲ್ಲರೂ ಅದಕ್ಕೆ ತಯಾರಿದ್ದಾರೆ. ನೀವು ಬರೋದನ್ನು ನಿಶ್ಚಯ ಮಾಡಿದರೆ ಆಯಿತು. ನಿಮ್ಮ ಬದುಕಿನಲ್ಲಿ ಅವಿಸ್ಮರಣೀಯ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಲಿ, ನೀವೆಲ್ಲ ಬರಬೇಕು ಅಂಥೇಳಿ ಮತ್ತೊಮ್ಮೆ ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆಲ್ಲ ಆಮಂತ್ರಣವನ್ನು ಕೊಡ್ತಾ, ಜನಾರ್ದನ ಸೇವೆಯಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಭಾಗಿಯಾಗೋಣ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿ ಇಷ್ಟೊತ್ತು ನನ್ನನ್ನು ಸಹಿಸಿಕೊಂಡದಕ್ಕೆ ಧನ್ಯವಾದ. ಉಜಿರೆಯ ಈ ಬ್ರಹ್ಮಕಲಶೋತ್ಸವದ ಬೆಂಗಳೂರು ಸಮಿತಿಯ ಈ ಸಭೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಧನ್ಯವಾದಗಳು. ಮುಂದೆ ಈ ಸಭೆಯಲ್ಲಿರುವಂತಹ ಬೆಂಗಳೂರಿನ ಉದ್ಯಮಿಗಳು, ಅದೇ ರೀತಿಯಾಗಿ ಸಿನಿಮಾ ನಿರ್ಮಾಪಕರು ತ್ರಿವಿಕ್ರಮ ಸಾಫಲ್ಯ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ರವರೇ ಹಾಗೂ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ ಇವರ ಮುಕ್ತೇಶ್ವರರಾದ ಶರತ್ ಕೃಷ್ಣ ಪಡ್ವೆಟ್ನಾಯರವರೇ, ನಮ್ಮ ರಾಜ್ಯದ MLC ಆಗಿರುವ ಶ್ರೀ ಪ್ರತಾಪ್ ಸಿಂಹ ನಾಯಕ್ರವರೇ, ವಿಜಯ ಗೋಪುರ ನಿರ್ಮಾಣದ ರೂವಾರಿ ಹಾಗೂ ಬ್ರಹ್ಮ ಕಲಶೋತ್ಸವದ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಶಶಿಧರ ಶೆಟ್ಟರವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪರಿಚಯಿಸಿದ ಮಂಜುನಾಥ ಕನ್ಯಾಡಿಯವರೇ, ಹಾಗೂ ನಮ್ಮ ಕ್ಲಾಸ್ಮೇಟ್ ಆದಂತಹ ವೆಂಕಟರಮಣವರೇ, ಮತ್ತು ಅಲ್ಲಿ ಕೂತಿರುವಂಥ ವಲೀಶ್ ರಾವ್ ಅವರೇ, ಈ ದೇವಸ್ಥಾನದಲ್ಲಿ ನಡೆಯುವ ಬ್ರಹ್ಮಕಲಶ ಅಥವಾ ಬ್ರಹ್ಮಕಲಶೋತ್ಸವವು ಅತ್ಯಂತ ಪವಿತ್ರವಾದ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಇದು ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಪ್ರತಿಷ್ಠಾಪನೆಯ ನಂತರ ದೇವರಿಗೆ ಶಕ್ತಿಯನ್ನು ತುಂಬುವ ಪ್ರಕ್ರಿಯೆಯಾಗಿದ್ದು, ಪವಿತ್ರ ಮಂತ್ರಗಳು, ಹೋಮ ಹವನಗಳು ಹಾಗೂ ಕಲಶ ಪೂಜೆಗಳ ಮೂಲಕ ದೇವತಾ ಮೂರ್ತಿಯನ್ನು ಪುನರ್ಚೇತನಗೊಳಿಸುವ ವಿಧಾನವಾಗಿದೆ. ಇದರಿಂದ ದೈವಿಕ ಶಕ್ತಿ ಹೆಚ್ಚುತ್ತದೆ. ಈ ಬ್ರಹ್ಮಕಲಶಕ್ಕೆ 3 ಮಹತ್ವ ಸ್ಟೆಪ್ಗಳಿವೆ. ಒಂದು, ಶಕ್ತಿ ಸಂವರ್ಧನೆ. ದೇವರಿಗೆ ಕಲಶದ ಪವಿತ್ರ ಜಲದಿಂದ ಅಭಿಷೇಕ ಮಾಡುವುದರಿಂದ ದೈವಿಕ ಚೈತನ್ಯವನ್ನು ಹೆಚ್ಚಿಸೋದು. ದೇವಸ್ಥಾನ ಮತ್ತು ಪರಿಸರವನ್ನು ಶುದ್ಧೀಕರಿಸಲು ಬ್ರಹ್ಮಕಲಶ ಪೂಜೆ ನಡೆಸಲಾಗುವುದು. ಹಾಗೂ ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ನಡೆಯುವ ಹಬ್ಬದಂತೆ ಜನರನ್ನು ಧಾರ್ಮಿಕವಾಗಿ ಒಗ್ಗೂಡಿಸುವುದು. ಈ ದೇವಸ್ಥಾನ ಒಂದು ಶ್ರದ್ಧೆಯ ಕೇಂದ್ರ. ಒಂದು ಊರಿನ ದೇವಸ್ಥಾನವೆಂದರೆ ಅದರಲ್ಲಿ ಸೌಹಾರ್ದತೆ ಇರುತ್ತದೆ. ಭಗವಂತ ಎಲ್ಲರಿಗೂ ಒಬ್ಬನೇ. ಈ ಕಾರ್ಯಕ್ರಮವನ್ನು ಒಬ್ಬರಿಂದ ನಡೆಸಲು ಸಾಧ್ಯವಿಲ್ಲ. ಈ ಕಾರ್ಯಕ್ರಮ ಆಹ್ವಾನ ಮಾಡಿದಾಗ ಒಂದು 2-3 ಸಲ ಫೋನ್ ಮಾಡಿದರು ನಮ್ಮ ಮಂಜುನಾಥ ಕನ್ನಡಿಯವರು. ನಾನು ಊರಲ್ಲಿರಲ್ಲ, ಏನಕ್ಕೆ ಫೋನ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿದೆ.
ಅದು ಮೊನ್ನೆ ಶುಕ್ರವಾರ ಅವ್ರಿಗೆ ವಾಪಸ್ ಫೋನ್ ಮಾಡಿದಾಗ ಅವ್ರು ಹೇಳಿದರು ನೀವು ಅತಿಥಿಯಾಗಿ ಬರಬೇಕು ಅಂತ. ನನಗೆ ಆ್ಯಕ್ಚುಲಿ ಅದರ ಹಿನ್ನೆಲೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ಗೊತ್ತಾಯಿತು. ನಾನು ಆ್ಯಕ್ಚುಲಿ 86-87ರಲ್ಲಿ PUC ಓದಿರೋದೇ ಧರ್ಮಸ್ಥಳ SDM ಕಾಲೇಜಿನಲ್ಲಿ. ಹಾಗೂ ನಾನು ರೆಗ್ಯುಲರ್ ಆಗಿ ನಮ್ಮ MLC ಅವರ ಮನೆಗೆ ಹೋಗ್ತಾ ಇರ್ತೇನೆ. ಪ್ರತಿ ಚತುರ್ಥಿಗೆ ದಿನ ನಾನು ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾ ಇರ್ತೇನೆ ರೆಗ್ಯುಲರ್ ಆಗಿ. ಆದ್ದರಿಂದ ನಾನು ಬರ್ತೇನೆ, ಬಟ್ ನಾನು ಸ್ವಲ್ಪ ಹಿಂದೆ ಕೂತ್ಕೋತೇನೆ. ಅಲ್ಲಿ ಮುಂದೆ ಇದರಲ್ಲಿ ಸ್ಟೇಜಲ್ಲಿ ಕೂತ್ಕೊಳ್ಳೋಂಥದ್ದು ನನ್ನ ಹತ್ರ ಆ ಥರ ನನ್ನ ಹತ್ರ ಇದಿಲ್ಲ, ಆ ಎಬಿಲಿಟಿ ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಆದರೂ ಇಲ್ಲ ನೀವು ಬಂದು ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿದರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಬಂದು ಮೇಲೆ ಕೂತ್ಕೊಂಡೆ. ಇದು ಒಬ್ಬೊಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದು ನಮ್ಮ ಸಹಕಾರವನ್ನು ಕೊಟ್ಟು ಈ ಬ್ರಹ್ಮಕಲಶೋತ್ಸವವನ್ನು ಮಾಡೋಣ ಅಂತ ಹೇಳೋದಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀಯುತ ತ್ರಿವಿಕ್ರಮ ಸಪಲ್ಯ ಇವರಿಗೂ ಕೂಡ ಧನ್ಯವಾದಗಳು. ನಮ್ಮ ಊರುಡು ಒಂಜಿ ಬ್ರಹ್ಮಕಲಶ ಆಪುಂಡು ಪಂಡ ಆ ಮಾತ್ರೆಗ್ಲ ಮಸ್ತ್ ಖುಷಿ ಆಪುಂಡತ. ಒಂಜಿ ಪರ್ಬದ ಒಂಜಿ ವಾತಾವರಣ ಪನೊಲಿ ಅತ್ತ ಅಂದ ಅತ್ತ ಅಂಚಿದ್ನಲ್ಪ ನಮ್ಮನೇ ಊರುಡು ಪಂಡ ಉಜಿರೆಡ್ ಈ ಒಂದು ಬ್ರಹ್ಮ ಕಲಶೋತ್ಸವ ಆ ಒಂದುಂಡು ಪಂಡ ಮಸ್ತ್ ಖುಷಿ ಅತ್ತ ಅಂದ ಚಪ್ಪಾಳದ ಮೂಲಕ ಎಂಕ ಆ ಒಂದು ಸಂತೋಷನ ತೋರ್ಪಡಿಸೋಡೊಂದಕ್ಕೆ ಏನೊಂದುಲ್ಲೆ ಓಕೆ ಗೊತ್ತಾಂಡು ಮಸ್ತ್ ಖುಷಿ ಆವೊಂದುಂಡು ಅಂಚರ್ದವ್ರ ನಿಕ್ಲು ಮಾತಿರ್ಲ ಈ ಒಂಜಿ ಬ್ರಹ್ಮ ಕಲಶೋತ್ಸವಡ್ ಭಾಗಿಯಾವೊಂದು ಈ ಮೂಲಕ ಕೇನೊಂದುಲ್ಲೆ ಅಂಚನೆ ಇದೀಗ ಕಾರ್ಯಕ್ರಮದ ಸಭಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಈ ಸಭೆಯಲ್ಲಿ ಮುಖ್ಯ ಅಭ್ಯರ್ಥಿಗಳಾಗಿ ಬಂದಿರುವಂಥ ಶರತ್ ಕೃಷ್ಣ ಪುಡವಟ್ನವರವರೇ, ಗೌರವ ಉಪಸ್ಥಿತಿಯನ್ನು ಒದಗಿಸಿರುವಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ರವರೇ, ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಇವರೇ, ಮತ್ತು ತ್ರಿವಿಕ್ರಮ ಸಫಲ್ಯ ಉದ್ಯಮಿಗಳು ಬೆಂಗಳೂರು, ಹಾಗೂ ನಮ್ಮನ್ನೆಲ್ಲ ಇಲ್ಲಿ ಬರಲಿಕ್ಕೆ ನಡೆದಂಥ ಶ್ರೀ ಮಂಜುನಾಥ್ ಕನ್ನಾಡಿ ಅವರೇ, ಶ್ರೀ ವೆಂಕಟರಾವ್ರವರೇ ಮತ್ತು ಸಧರ್ಮ ಬಂಧುಗಳೇ, ಉಜಿರೆ ಮತ್ತು ಧರ್ಮಸ್ಥಳದ ಸಂಬಂಧದ ಬಗ್ಗೆ ಭಾಳ ಮಾತು ಬಂದಿದೆ. ನಮಗೆಲ್ಲ ಗೊತ್ತಿದ್ದದ್ದೇ ವಿಷಯ. ಒಂದು ನದಿ, ನೇತ್ರಾವತಿ ನದಿ ಆ ಕಡೆ ಧರ್ಮಸ್ಥಳ, ಈ ಕಡೆ ಜನಾರ್ದನ ಸ್ವಾಮಿ ದೇವಸ್ಥಾನ, ಇದ್ರ ಮಧ್ಯೆ ಬರ್ತದೆ ಒಂದು ಊರು ಕನ್ಯಾಡಿ, ಅದರಿಂದ ಮಂಜುನಾಥ್ ಕನ್ಯಾಡಿ. ಹೀಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾನು ವಿಶ್ವಶಾಂತಿ ಸಮ್ಮೇಳನ ಉದ್ಘಾಟನೆಗೆ ಹೋಗಬೇಕಿತ್ತು. ಇವತ್ತು ಕನಕಪುರ ರೋಡಲ್ಲಿ ಇವತ್ತು ನಾನು ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಈ ಮಂಜುನಾಥ್ ಬಂಡೇರಿ ಹತ್ರ ಭಾರಿ ಕಷ್ಟ, 1 ವೇ ಟ್ರಾಫಿಕ್ ಅದು. ಅವಾಪು ಜೀರು ಬರೋಡು ಅದು ಇಂಚ ಅವು ಎಂಚಿನಲ್ಲ ಹೊಡೀರು ಬರೋಡು ಅಂತ ಆಯಿತು ನಾನು ಬರ್ತೇನೆ. ಮತ್ತು ಅಲ್ಲಿ ನನ್ನ ಹೆಂಡತಿಯನ್ನು ಅಲ್ಲಿ ಕಳಿಸಿದ್ದೇನೆ ಉದ್ಘಾಟನೆಗೆ. ನಾನು ನಮ್ಮ ಊರಿದ್ದು ಸಭೆ ಬಿಟ್ಟು ನಾವು ಯಾಕೆ ಹೋಗಬೇಕು ನಮ್ಮದು ಅಂಥೇಳಿ ನಾವು ಭಾಳ ಪ್ರೀತಿ ಇಟ್ಟು ಬಂದೆವು. ಅದಾದಮೇಲೆ ಇವತ್ತು ಸ್ವಲ್ಪ ಸಣ್ಣ ಆಹಾರ, ನಾನು ಒಬ್ಬನೇ ಇದ್ದಾಗ ಅಕ್ಕವರು ಬಂದಿದ್ದರು, ಇವರ ಶರತ್ ಅಕ್ಕವರು. ದೊಡ್ಡ ಮಾಲೆ ಬಂತು. ನಾನು ಹೇಳಿದೆ ಆಯ್ತಲ್ಲ ಮಲ್ಲ ಉಂಡು ಅಂತ ಹೇಳಿದೆ. ಲೆಪ್ಪರ ದುಂಬೆ ಮಲ್ಲ ಆಯ್ತಲ್ಲ ಉಂಡಿರು. ನಾನು ಇಲ್ಲ ಬರೋಡು ಈ ಸಭೆಗೆ ಅಂತ ಹೇಳಿದರು. ಅಂದರೆ ಅವನು ಪ್ರೀತಿ ಮಾಡುವಾಗ ಕೆಲವು ಕ್ರಮಗಳಲ್ಲಿ ಅದು ನಡೀತದೆ ಅಂತ ಹೇಳಲಿಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ನಾನು ಹೇಳಿದೆ, ಅಣ್ಣಾಜಿ ಅವರಿದ್ದಾರೆ, ಹರ್ಷ ಇದ್ದಾನೆ, ನಾನು ಯಾಕೆ ಬೇಕು, ಒಬ್ಬೊಬ್ಬರೇ ಸಾಕು ಅಂತ ಹೇಳಿದೆ. ಇರ್ಲ ಬೋಡು ಆಯಿತು, ಅದಕ್ಕೆ ಒಪ್ಪಿ ಆಯಿತು. ಏನಾದರೂ ಆಯ್ತು ಅವಳು ದಾಲ ಬೋಡು ನೀರು ಸಭೆಗೆ ಬರ್ತಾರೆ ಯಾವ ಅಂತ ಅದು ಬಂದಿದ್ದೇನೆ. ಹಾಗಾಗಿ ಅದು ಆ ರೀತಿ ಒಂದು ವಿಶ್ವಾಸ ಬೇಕು. ನಾನೊಂದು ಕೆಲಸ ಮಾಡ್ತೇನೆ. ಇವತ್ತು ಖುಷಿಯಾಯಿತು. ದುಡ್ಡು ಕೇಳುವ ಸಭೆ ಅಲ್ಲ ಅಂಥೇಳಿ. ಯಾವಾಗಲೂ ದುಡ್ಡು ಕೇಳಿದರೆ ಸೋಲೋದು. ದುಡ್ಡು ಕೇಳಲಿಲ್ಲ ಅವರು ಹೇಳಿದ್ರು ನಮಗೆ ನೀವು ಬಂದರೆ ಸಾಕು, ತಾವು ಅದರಲ್ಲಿ ಭಾಗವಹಿಸಿದರೆ ಸಂತೋಷ ಅಂತ ಹೇಳುವಂಥ ಈ ಕಾರ್ಯಕ್ರಮ ಅದು ನೋಡಿ ಯೋಗಾನುಯೋಗ ಹೋಗಿ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲೇ ನಾವು ಸೇರ್ತಾ ಇದ್ದೇವೆ. ಅದು ಒಂದು ಯೋಗವೇ. ಈ ಕಲ್ಯಾಣ ಮಂಟಪ ನಾವು 81ರಲ್ಲಿ ಕಟ್ಟಿದ್ದು. ಈ ಜಾಗ ನಮ್ಮ ಇಲ್ಲಿಯ ಮಹಾಗಣಪತಿ ದೇವಸ್ಥಾನದ್ದು. ಇದಕ್ಕೆ ನಾವಾಗ 18 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಖರ್ಚು ಮಾಡಿ ನಮ್ಮದು ಒಂದು ನಾವು ನಿಯತ್ತು ಹಾಕಿದ್ವು ಅವರಿಗೆ.
ಇದಕ್ಕೆ ಹೆಸರು ಮಂಜುನಾಥ ಸ್ವಾಮಿದು ಇಡಬೇಕು ಅಂತ ಹೇಳಿ ನಾವು ಆಗ ಕೃಷ್ಣಯ್ಯರ್ ಅಂತ MLC ಇದ್ದರು, ಒಬ್ಬರು MP ಇದ್ದರು, ಭಾಳ ದೊಡ್ಡ MP ಇದ್ದರು. ಅವರು ಬಂದರು. ಇದು ಉದ್ಘಾಟನೆ ಆಯಿತು. ಇದು ಉದ್ಘಾಟನೆ ಆಗಬೇಕು. ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು. ಆಗ ಅವರೇ ಹೇಳಿದರು, ಹೆಗಡೆ ಅವರೇ, ನೀವು ಕಟ್ಟಿ ಇವತ್ತು ನಾನು ಕೊಡ್ತಾ ಇದ್ದೀರಿ, ಆದರೆ ಇದು ನನಗೆ ಬೇಡ, ಇಲ್ಲಾಂದರೆ ಸರ್ಕಾರಕ್ಕೆ ಬೇಡ, ಇದನ್ನು ನೀವೇ ರನ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಕಳೆದ 40 ವರ್ಷದಿಂದ ನಾವು ಈ ಕಲ್ಯಾಣ ಮಂಟಪವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಅದೇ ಒಂದು ಕಥೆ ಅಂದರೆ, ನಾವು ಅಣ್ಣವರು ಹೇಳಿದರು ಸಭೆಯಲ್ಲಿ 101 ರೂಪಾಯಿ ಇಡಿ ಅಂತ. ಆಗ ರಾಮಕೃಷ್ಣ ಹೆಗಡೆ ಅವರು ಹೇಳಿದರು, ಭಾಳ ಚೀಪ್ ಇಟ್ಟರೆ ನಿಮಗೆ, ನೀವು ಹೋಟ್ಲಿಗೆ ಹೋಗೋದಿಲ್ಲ, ಕಾಫಿ ಕ್ರಯ ಎಲ್ಲ ಗೊತ್ತಿಲ್ಲ ನಿಮಗೆ, ಸ್ವಲ್ಪ ಜಾಸ್ತಿ ಇಟ್ಟರೆ ಜನ ಒಳ್ಳೆಯದು ಅಂಥೇಳಿ ಕಡೆಗೆ 251ರಿಂದ ಸ್ಟಾರ್ಟ್ ಆಯಿತು. ಈಗ ಇದಕ್ಕೆ ನಾವು 40,000 ರೂಪಾಯಿ ದಿನಕ್ಕೆ ಬಾಡಿಗೆ, 12,000 ರೂಪಾಯಿ GST, ಅದು ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಹೀಗೆ ನಾವು ನಾಡ್ತಾ ಬಂದು ಈ 40,000ದಲ್ಲಿ 20,000 ರೂಪಾಯಿ ಧರ್ಮಸ್ಥಳಕ್ಕೆ, 20,000 ರೂಪಾಯಿ ಈ ದೇವಸ್ಥಾನದ ಕಮಿಟಿಗೆ ಹೋಗುತ್ತೆ. ಅಣ್ಣವರೊಂದು ಬರೆದು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದರೆ, ಈ ದುಡ್ಡನ್ನು ನಾನು ಧರ್ಮಸ್ಥಳಕ್ಕೆ ತಗೊಂಡು ಹೋಗೋದಿಲ್ಲ, ಅದು ಇಲ್ಲೇ ಟ್ರಸ್ಟಲ್ಲಿ ಇರ್ತದೆ. ಇಲ್ಲಿ ಕಮ್ಮಿ ಆದರೆ ಧರ್ಮಸ್ಥಳದಿಂದ ಹಾಕ್ತೇವೆ, ಜಾಸ್ತಿ ಆದರೆ ನಾವು ತಗೊಂಡು ಹೋಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಈ ಕಲ್ಯಾಣ ಮಂಟಪ ನಾನು ಸಾಧಾರಣ 40 ವರ್ಷದಿಂದ ನಾನೇ ಕಾರ್ಯದರ್ಶಿಯಾಗಿ ಇದು ರನ್ ಆಗ್ತಾಯಿದೆ. 18 ರೂಮ್ಗಳಿದ್ದಾವೆ, ಎಲ್ಲ ಪಾರ್ಕಿಂಗ್ ಇದೆ. ಇದಕ್ಕೆ ಒಬ್ಬರು ಸಂತೋಷಪಟ್ಟಿದ್ದು ಈ ರೇಟಿಗೆ ಅಂತ ಹೇಳಿದರೆ ರಾಮ ಜೋಯಿಸ್ ಅವರು ಜಡ್ಜ್ ಆಗಿದ್ದರು. ಅವರು ಹೇಳಿದರು, ಇವತ್ತು ನಾನು ಜಡ್ಜ್ ಆಗಿ ಎಲ್ಲಿ ಮದುವೆ ಮಾಡೋದು ಅಂತ ಹೇಳಿದಾಗ 1,500 ರೂಪಾಯಿಗೆ ಈ ಕಲ್ಯಾಣ ಮಂಟಪ ಸಿಕ್ತು ಅಂತ ಹೇಳಿ ಕೆಲವು ವರ್ಷಗಳಿಂದ ಹೇಳಿದರು. ಹಾಗಾಗಿ ಧರ್ಮಸ್ಥಳದ ಹಲವಾರು ಕಾರ್ಯಕ್ರಮಗಳು ಗೊತ್ತೇ ಆಗೋದಿಲ್ಲ, ಅದು ಏನು ಆಗ್ತಾಯಿದೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಆ ಪ್ರಯುಕ್ತಕ್ಕೆ ನಾನು ಇದನ್ನು ಹೇಳಿದೆ. ಇವತ್ತು ಉಜಿರೆಯಲ್ಲಿ ನಡೆಯುವಂಥ ಈ ಮಹಾಕಾರ್ಯಕ್ಕೆ ನಮ್ಮಿಂದ ಮತ್ತು ಸಂಸ್ಥಾನದಿಂದ ಈಗಾಗಲೇ ಅಣ್ಣವರೆಲ್ಲ ಹೇಳಿರ್ತಾರೆ, ನೀವೆಲ್ಲ ಮನೆಯವರಾಗಿದ್ದೀರಿ, ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಏನು ಬೇಕೋ ಆ ಸೇವೆಯನ್ನು ನಾವು ಮಾಡ್ತೇವೆ. ಅವರು ಹೇಳಿದಾಗೆ ನಮ್ಮದು ಅಂತ ಬೇಡ, ನಾವೆಲ್ಲ ಸೇರಿ ಒಂದು ರಥ ಹೇಳಿದಾಗೆ ನಾವು ಅದನ್ನು ಮಾಡೋಣ. ಒಂದು ರಥ ಹೇಳಿವಾಗ ದೇವರು ಹೇಳ್ತಾ ಇರ್ತಾರೆ, ನಾನು ಮುಂದೆ ಹೋಗೋದು ನೀವು ಅಲ್ಲ ಅಂತೇಳಿ. ಎಳಿಯವರು ಹೇಳಿದಂತೆ ನಾವು ಹೇಳೋದು ನೀವು ಮುಂದೆ ಬರೋದು ಅಂತ. ಆ ಚರ್ಚೆಯಲ್ಲೇ ಇನ್ನೂ ಇದೆ ಅಂತ ರಥೋತ್ಸವಕ್ಕೊಂದು ಮಾತು ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿದ್ದು ಒಳ್ಳೆಯದಾಯಿತು. ಮತ್ತು ನಾನು ಕೂಡ ನೀವು ಇಷ್ಟು ಜನ ಬರ್ತೀರಿ ಅಂತ ಎನಿಸಲಿಲ್ಲ, ಅದು ಭಾಳ ವಿಶೇಷ. ಯಾಕಂದರೆ ಈ ಬೆಂಗಳೂರಿನಲ್ಲಿ ಸಂಡೇ ಅಂತ ಹೇಳಿದರೆ ಅದು ನಿದ್ದೆ ದಿನ ಅಂತ ಆಗೋಗಿದೆ. ಆದರೂ ಈ ಕಾರ್ಯಕ್ರಮ ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಸಂಚಾಲಕರನ್ನು ಅಭಿನಂದಿಸಿ, ಮತ್ತೊಮ್ಮೆ ನಾವಂತೂ ನೀವು ಹೆಸರು ಹಾಕಿದ್ದೀರಿ ಯಾವತ್ತು ಬರಬೇಕು ಅಂತ, ಆವತ್ತು ಬರ್ತೇವೆ. ಮತ್ತು ಅಣ್ಣವರು ಬಂದಷ್ಟಲ್ಲೂ ಒಟ್ಟಿಗೆ ಬರೋದು, ಹರ್ಷ ಬಂದಾಗಲೂ ಬರೋದು. ನಾನು ಯಾವತ್ತೂ ವರುಣ ಕ್ಷೇತ್ರ ಭಾಷಣ ಕೇಳಲಿಲ್ಲ, ಅದು ಕರೆಕ್ಟ್ ನೀವು ಹೇಳಿದ್ದು. ನಮ್ಮನ್ನೆಲ್ಲ ಒಂದು ಡ್ರ್ಯಾಗ್ ಮಾಡಿದೆ, ಪಾಯಿಂಟ್ ಕರೆಕ್ಟು ಅಂತ ಹೇಳಿ. ನಮ್ಮ ನಾಯಕರ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಅವ್ರು ಮೊನ್ನೆ ನೀವು ಪ್ರಭಾಕರ್ ಮಾವನ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರಿ ಧರ್ಮಸ್ಥಳದಲ್ಲಿ. ಅದು ನಿಜವಾಗಿ ಹಾಗೆ ಅಬಿಚುರಿ ಕೊಡಬೇಕು. ಅವರು ಕೂಡ ಮಾವನ ನೆನೆಸ್ಕೊಂಡ್ರು. ಹಾಗಾಗಿ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ, ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅಧ್ಯಕ್ಷೀಯ ನುಡಿಗಳ ಮೂಲಕ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವೆಲ್ಲರೂ ಕೂಡ ತಲುಪಿದ್ದೀವಿ. ವಂದನಾ ಅರ್ಪಣೆಯನ್ನು ಮಾಡೋದಕ್ಕೆ ವೆಂಕಟರಮಣ ರಾವ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದರಾಯ ನಮಃ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳ ಉಪ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರನ್ನು ನಾವು ಕೇಳಿಕೊಂಡಾಗ ನಮ್ಮ ಮೇಲಿನ ಅಭಿಮಾನ ಹಾಗೂ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ತಮ್ಮ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ ಹಾಗೂ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಸಮಿತಿಯ ಪರವಾಗಿ ಹಾಗೂ ಉಜಿರೆ ಸಮಿತಿಯ ಪರವಾಗಿ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಶರತ್ ಕೃಷ್ಣ ಪಡವಾರನಾಯರಿಗೆ ಕೃತಜ್ಞತೆ ಹೇಳುವ ಮೊದಲು ನನ್ನ ಒಂದು ಕೆಲವು ಪರ್ಸನಲ್ ಮಾತನ್ನು ಹೇಳಬೇಕು ಅಂತ ನಾನು ಇಚ್ಛೆ ಮಾಡಿದ್ದೇನೆ. ಶ್ರೀ ಶರತಣ್ಣನವರಲ್ಲಿ ನಾವು ಕೆಲವು ವಿಶೇಷ ಗುಣಗಳನ್ನು ನೋಡಬಹುದು. ಅವರಲ್ಲಿ ಶ್ರೀರಾಮಚಂದ್ರನ ಹಾಗೂ ಶ್ರೀಕೃಷ್ಣನ ಆದರ್ಶಗಳನ್ನು ಮತ್ತು ತತ್ವಗಳನ್ನು
ಅಳವಡಿಸಿಕೊಂಡಂಥ ಹಲವು ಗುಣಗಳನ್ನು ನಾವು ನೋಡಬಹುದು. ಒಂದು ಪಿತೃವಾಕ್ಯ ಪರಿಪಾಲನೆ. ಶ್ರೀ ವಿಜಯರಾಘವ ಭಟ್ನಾಯರ ಕನಸಿನ ಕೂಸಾದ ವಿಜಯಗೋಪುರವನ್ನು ಅತ್ಯಂತ ಯಶಸ್ವಿಯಾಗಿ ಸರ್ವರ ಸಹಕಾರದಿಂದ ಅವರು ನಿರ್ಮಾಣ ಮಾಡೋ ಮೂಲಕ ಅದನ್ನು ಬಹಳ ಒಂದು ಯಶಸ್ವಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇದಕ್ಕೆ ಅವರಿಗೆ ಅತ್ಯಂತ ಸಹಕಾರವನ್ನು ಕೊಟ್ಟಂಥ ಎಲ್ಲರಿಗೂ ಎಲ್ಲರನ್ನು ಕೃತಜ್ಞತೆಯನ್ನು ಪೂರ್ವಕ ಸ್ಮರಿಸಬೇಕು. ಹಾಗೂ ಅವರ ಇನ್ನೊಂದು ಗುಣ ಅಂದರೆ ಸ್ಥಿತಪ್ರಜ್ಞತ್ವ. ಅವರು ಶ್ರೀಕೃಷ್ಣನ ಒಂದು ಗುಣದಂತೆ ತುಲ್ಯನಿಂದ ಸ್ತುತಿರ್ಮೌನಿ, ಸ್ಥಿತಪ್ರಜ್ಞ ಅಂದರೆ ಏನು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅವರನ್ನು ಹೊಗಳಲಿ ತೆಗಳಲಿ ಅಥವಾ ಯಾವುದೇ ಸಮಸ್ಯೆಗಳು ಬರಲಿ, ಅವರು ಅದನ್ನು ಅತ್ಯಂತ ಶಾಂತ ರೀತಿಯಿಂದ ಅದನ್ನು ನಿರ್ವಹಿಸಿ ತನ್ನ ಒಂದು ಗುರಿಯನ್ನು ಸಾಧಿಸುತ್ತಾರೆ ಅವರು. ಹಾಗೆ ನಮ್ಮ ಕುಟುಂಬಕ್ಕೂ ಮತ್ತು ಭಟ್ನಾಯರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ. ನಮ್ಮ ತಂದೆಯವರು ಶ್ರೀ ಶ್ಯಾಮರಾಯರು, ಅವರ ತಂದೆಯವರು ಶ್ರೀ ಜೆ ಅನಂತಯ್ಯ. ಉಜಿರೆಯಲ್ಲಿ ಪ್ರಥಮವಾಗಿ ಜನಾರ್ದನ ಶಾಲೆ ಪ್ರಾರಂಭವಾಯಿತು. ಈ ವರ್ಷ ಅದರ ಶತಮಾನೋತ್ಸವವನ್ನು ಆಚರಿಸಲಾಗಿದೆ. ಅದರ ಪ್ರಥಮ ಮುಖ್ಯೋಪಾಧ್ಯಾಯ ಆಗಿದ್ದವರು ನಮ್ಮ ಅಜ್ಜ ಅನಂತಯ್ಯನವರು. ಹಾಗೆ ಒಂದು ರೀತಿಯಲ್ಲಿ ನಮಗೆ ಅವರು ಆಶ್ರಯದಾತರು ಭಟ್ನಾಯರು. ಸೊ ಆದ್ದರಿಂದ ಅವರಿಗೊಂದು ವಿಶೇಷವಾದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ಈ ಬೆಂಗಳೂರು ಸಮಿತಿಯನ್ನು ನಾವು ಬೇಕು ಅಂತ ಹೇಳಿ ಒಂದು ಕೇಳಿಕೊಂಡಾಗ, ಶ್ರೀ ಮಂಜುನಾಥ ಕನ್ಯಾಡಿ ಅವರು ಕೇಳಿಕೊಂಡಾಗ ಅವರು ಅತ್ಯಂತ ಒಂದು ಪ್ರೀತಿಯಿಂದ ನಮಗೆ ಈ ಸಮಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮ ಶಾಸಕರು, ನಮ್ಮ ಊರಿನವರೇ. ನಾವು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ದೊಡ್ಡ ಕ್ರಿಕೆಟ್ ಪ್ಲೇಯರು. ನಾವು ಅವರ ದೊಡ್ಡ ಅಭಿಮಾನಿ. ಆವಾಗಲೇ ಅವರ ಫಾಸ್ಟ್ ಬೌಲಿಂಗು, ಅವರ ಕ್ರಿಕೆಟು, ಅವರ ಅವರು SDM ಕಾಲೇಜಿನ ಕ್ಯಾಪ್ಟನ್ ಆಗಿದ್ದರು. ಆವಾಗಿಂದ ನಾವು ಅವರ ಅಭಿಮಾನಿ. ಅವರು ಇಲ್ಲಿಗೆ ಬರ್ತಾ ಇರೋದು ನಮಗೂ ಒಂಥರ ಖುಷಿ ಆಯಿತು. ಅವರು ದಿನ ನಾವೊಂದು ಏನಾದರೂ ಕಮ್ಯುನಿಕೇಷನ್ ಮಾಡ್ತೀವಿ ಅವ್ರ ಹತ್ರ. ಈ ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮನ್ನೆಲ್ಲ ಇಲ್ಲಿ ಮಾರ್ಗದರ್ಶನ ಮಾಡಿ ನಮಗೊಂದು ಸ್ಫೂರ್ತಿಯನ್ನು ಇನ್ನೂ ತುಂಬಿದ್ದಾರೆ ನಮ್ಮ ಗೌರವಾಧ್ಯಕ್ಷರು. ಅವರಿಗೂ ಅನಂತ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಶಶಿಧರ ಶೆಟ್ಟಿ ಬರೋಡ ಅವರು ಬರೋಡೆ ನಮಗೆ. ಅವರಿಲ್ಲದ್ರೆ ಯಾವ ಕಾರ್ಯಕ್ರಮ ಆಗುವುದಿಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಹಾಗೂ ಉಜಿರೆಯಲ್ಲಿ ಯಾವ ಕಾರ್ಯಕ್ರಮಕ್ಕೂ ಅವರು ಬರಲೇಬೇಕು. ದೊಡ್ಡ ದೈವಭಕ್ತರು, ಎಲ್ಲ ಕಲೆಗಳನ್ನು, ದೇವಸ್ಥಾನ ಎಲ್ಲವನ್ನು ಪೋಷಿಸುವವರು, ಎಲ್ಲ ದೊಡ್ಡ ದಾನಿಗಳು. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ. ಹಾಗೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಮುಂದೆ ನಮ್ಮ ಬೆಂಗಳೂರಿನ ಸಮಿತಿಯ ಸಂಚಾಲಕರಾದ ಶ್ರೀ ಮಂಜುನಾಥ್ ಕನ್ಯಾಡಿಯವರು. ಅವರೊಂದು ಡೈನಾಮಿಕ್ ಪರ್ಸನಾಲಿಟಿ. ಅವರು ಈ ಮೊದಲನೇ ಸಭೆ ಜನವರಿ 26ಕ್ಕೆ ಉಜಿರೆಯಲ್ಲಿ ನಡೆಯುವ ಮೊದಲೇ ನನ್ನ ಹತ್ರ ಒಂದು ಸಲ ಕೇಳಿದರು, ವೆಂಕಟಣ್ಣ ಈ ಸಲ ಏನಾದರೂ ಒಂದು ಮಾಡುವ, ನಾನು ಮಾತಾಡ್ತೇನೆ ಅಂತ. ನಾನು ಹೇಳಿದೆ ಮಾಡುವ, ದೇವರ ಕೆಲಸ, ನಾವು ಹಿಂದೆ ಹೋಗೋದು ಬೇಡ, ಮಾಡುವ ಅಂತ ಹೇಳಿದೆ. ಹಾಗೆ 26ಕ್ಕೆ ಮೀಟಿಂಗಿಗೆ ನಾನು ಹೋಗಿದ್ದೆ, ಅವರು ಬಂದಿದ್ದರು. ಹಾಗೆ ಶರತ್ತನ್ನು ನಮಗೊಂದು ಅವಕಾಶ ಕೊಟ್ಟರು. ಅದನ್ನು ಅವಕಾಶ ಕೊಟ್ಟಿದ್ದನ್ನು ಸದುಪಯೋಗ ಪಡಿಸಿಕೊಂಡು ಇದನ್ನು ಸರ್ವ ರೀತಿಯಲ್ಲಿ ಒಂದು ಯಶಸ್ಸನ್ನು ಮಾಡುವುದು ನಮ್ಮ ಜವಾಬ್ದಾರಿ. ಅದರಲ್ಲಿ ಹೆಚ್ಚಿನ ಬಹುಪಾಲು ಶ್ರಮಪಟ್ಟಿದ್ದವು ಅವರೇ. ಸೊ ಅವರಿಗೂ ಅನಂತ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ತ್ರಿವಿಕ್ರಮ್ ಅವರು ನನ್ನ ಕ್ಲಾಸ್ಮೇಟ್ ಅವರು ಕಾಲೇಜಲ್ಲಿ. ಹಾಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ವಿಶೇಷ ರೀತಿಯ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಉದ್ಯಮಿಗಳಾದ ಶ್ರೀ ನಂದೀಶ್ ಅವರು ನಮಗೆ ಸರ್ವ ಸಹಕಾರವನ್ನು ನೀಡಿದ್ದಾರೆ. ಈ ಕಾಲನಿ ಬಗ್ಗೆ ನಾವಿಲ್ಲಿ ಮಾತಾಡುವಾಗ ಇಲ್ಲಿ ಬಂದು ನಮಗೆಲ್ಲ ರೀತಿಯ ಸರ್ವ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಅನಂತ ಕೃತಜ್ಞತೆಗಳು. ಹಾಗೆ ನಮ್ಮ ಬೆಂಗಳೂರು ಕಮಿಟಿಯ ಉಳಿದ ಸಹ ಸಂಚಾಲಕರಾದ ಶ್ರೀ ಗಿರೀಶ್ ರಾವ್, ಶ್ರೀ ವಲ್ಲೀಶ್, ಶ್ರೀ ಶ್ಯಾಮ್ ಆಚಾರ್ಯವರು, ಮೋಹನ್ ಕುಮಾರ್, ಗಿರೀಶ್ ರಾವ್, ವಲ್ಲೀಶ್ ರಾವ್, ಶ್ಯಾಮ್ ಆಚಾರ್ಯವರು ಹಾಗೂ ಶ್ರೀ ಮೋಹನ್ ರಾವ್ ಅವರು ಎಲ್ಲರೂ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳು.
ಹಾಗೂ ನಮ್ಮ ಈ ಕರೆಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಎಲ್ಲ ರೀತಿಯಾದ ಒಂದು ಪ್ರೋತ್ಸಾಹವನ್ನು ನೀಡಿ ಎಲ್ಲರೂ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ತಮಗೆಲ್ಲ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡಿದಂಥ ಶ್ರೀಮತಿ ರೂಪಲತಾ ಹಾಗೂ ಸ್ವಸ್ತಿ ಕನ್ಯಾಡಿ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಎಲ್ಲಿ ಒಂದು ದೊಡ್ಡ ಕರತಾಡನದ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ನಮ್ಮ ಬ್ರಹ್ಮಕಲಶದ ಬಗ್ಗೆ ಅಥವಾ ಬೇರೆ ಯಾವುದೇ ಒಂದು ಕ್ಲಾರಿಫಿಕೇಷನ್ ನಿಮಗೆ ವಿವರಣೆ ಬೇಕಿದ್ದರೆ ಒಂದು ಇಂಟರಾಕ್ಷನ್ ಸೆಕ್ಷನ್ ಅಂತ ಇದ್ದೀವಿ. ಅದರ ಮಧ್ಯದಲ್ಲಿ ನಮ್ಮ ಊಟದ ಭೋಜನ ವ್ಯವಸ್ಥೆ ಇರುತ್ತದೆ. ಯಾರಿಗಾದರೂ ಏನಾದರೂ ಕ್ಲಾರಿಫಿಕೇಷನ್ ಅಥವಾ ವಿವರಣೆ ಬೇಕಿದ್ದರೆ ಮಾತಾಡ್ಬೋದು, ಕೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಉಜಿರೆಯಿಂದ ಅನೇಕ ಅತಿಥಿಗಳು ಬಂದಿದ್ದಾರೆ, ಕ್ಷಮಿಸಿ. ಅವರೆಲ್ಲರಿಗೂ ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದ್ದಾರೆ. ಎಲ್ಲರಿಗೂ ಅನಂತ ಕೃತಜ್ಞತೆಗಳು. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಭರತ್ ಕುಮಾರ್ ಅವರು, ಶ್ರೀ ರವೀಂದ್ರ ಶೆಟ್ಟಿ ಅವರು ಹಾಗೂ ಅನೇಕರು, ಶ್ರೀ ಪ್ರಕಾಶ್ ಗುದ್ದಣ್ಣಯ್ಯ, ಎಲ್ಲರಿಗೂ ಅನಂತ ಕೃತಜ್ಞತೆಗಳು. ವಂದನಾರ್ಪಣೆಯನ್ನು ತಿಳಿಸಿದಂಥ ಶ್ರೀ ವೆಂಕಟರಮಣರಾವ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಮಾರ್ಚ್ 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ. ವಿಜಯ ಗೋಪುರ ಲೋಕಾರ್ಪಣೆ, ನೂತನ ಬ್ರಹ್ಮರಥ ಹಾಗೂ ಪುಷ್ಪರಥ ಸಮರ್ಪಣೆ ಮತ್ತು ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳ ಐತಿಹಾಸಿಕ ಕ್ಷಣಗಳಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸುವಂಥ ಸುಯೋಗ ನಿಮ್ಮೆಲ್ಲರಿಗೂ ಕೂಡ ಒದಗಿ ಬಂದಿದೆ. ಈ ಅಪೂರ್ವವಾದಂಥ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ, ಅದೇ ರೀತಿಯಾಗಿ ಹೊರಭಾಗದಲ್ಲಿ ಒಂದು ಡೆಸ್ಕ್ನಲ್ಲಿ ಎಲ್ಲರ ಹೆಸರನ್ನು ನೋಂದಣಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನೆನಪಿಸ್ತಾ, ಈ ಒಂದು ಬೆಂಗಳೂರು ಸಮಿತಿಯ ಸಭೆಯ ಭಾಗವಾಗುವುದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.